ರೀಸೆಂಟ್ ಆಗಿ ನಡೆದಿರತಕ್ಕಂಥ KPSC KE ನ ಒಂದು 10 ಪ್ರಶ್ನೆಗಳನ್ನ ತೆಗೆದುಕೊಂಡು ನೋಡಿದಾಗ ಮೋರ್ ದನ್ 81 ಕ್ವಶನ್ ಬಂದಿರತಕ್ಕಂಥದ್ದು ಮೆಂಟಲ್ ಅಬಿಲಿಟಿಯಿಂದ. ಅದ್ರಲ್ಲಿ ತಮಗೆ ಗೊತ್ತಿರಲಿ ಮೋರ್ ದನ್ 50% 50%ಗಿಂತ ಅಧಿಕ ಕೇವಲ 6 ಟಾಪಿಕ್ ಅಲ್ಲಿ ಬಂದಿರೋದು. ಇಟ್ ಮೀನ್ಸ್ ಏನ್ 81+ ಕ್ವಶನ್ ಬಂದಿದೆಯಲ್ಲ 40ಕ್ಕಿಂತ ಅಧಿಕ ಪ್ರಶ್ನೆಗಳು ಕೇವಲ ಈ 6 ಟಾಪಿಕ್ ಅಲ್ಲೇ ಬಂದಿರತಕ್ಕಂಥದ್ದು. ಸೊ ಮೆಂಟಲ್ ಅಬಿಲಿಟಿಯ ಇಂಪಾರ್ಟೆಂಟ್ ಥೀಮ್ಸ್ ಏನನ್ನು ನಾವು ಓದಬೇಕು, ಕ್ವಿಕ್ ರಿವಿಷನ್ಗೆ ಈಗ ಎಕ್ಸಾಮ್ ಟೈಮ್ ಇದೆ, ಸೊ ಕಡಿಮೆ ಇದೆ ಟೈಮು, ಏನೆಲ್ಲ ಓದಬೇಕು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ನೋಡಿ, ನಾನು ಇವತ್ತೇನು ತಮಗೆ ಹೇಳ್ಕೊಡ್ತಾ ಇದ್ದೀನಲ್ವಾ, ಫಸ್ಟು ಇದು ಈಗ ಆಲ್ರೆಡಿ ಮೆಂಟಲ್ ಅಬಿಲಿಟಿಯನ್ನ ತಾವು ವರ್ಕ್ ಮಾಡಿದ್ರು ಓಕೆ. ತಮಗೆ ಯಾವುದ್ರ ಮೇಲೆ ಈ ಎಕ್ಸಾಮ್ ಟೈಮಲ್ಲಿ ಈ AO ಆಗಿರ್ಬೋದು, AAO ಆಗಿರ್ಬೋದು, PC ಆಗಿರ್ಬೋದು, VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು, ಅಥವಾ ಇನ್ನಿತರೆ ಪರೀಕ್ಷೆಗಳಿಗಾಗಿರ್ಬೋದು, ಆಲ್ರೆಡಿ ಓದಿರೋರ್ಗೂ ಕೂಡ ಯಾವ್ದ್ರ ಮೇಲೆ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು ಎಕ್ಸಾಮ್ ಟೈಮಲ್ಲಿ ಅನ್ನೋದು ಗೊತ್ತಾಗುತ್ತೆ. ನಂಬರ್ 1. ನಂಬರ್ 2, ಸರ್ ನಾವೇನು ಓದಿಲ್ಲ ಸರ್, ಸ್ಕಿಪ್ ಮಾಡ್ತಾ ಇದೀವಿ ಸರ್ ಈ ಸಬ್ಜೆಕ್ಟ್ನ ಅಂತಕ್ಕಂಥವ್ರಿಗೆ ಕಿವಿ ಮಾತು, ಯಾವುದು ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡ್ಬಿಡಿ. ಅದ್ರಲ್ಲಿ ಒಂದಷ್ಟು ಐ ಈಲ್ಡಿಂಗ್ ಟಾಪಿಕ್ಸ್ ಇದೆ, ಥೀಮ್ಸ್ ಇದೆ, ಪದೇ ರಿಪೀಟೆಡ್ ಆಗ್ತಿರ್ತಕ್ಕಂಥ ಥೀಮ್ಸ್ ಇದೆ, ಅಷ್ಟನ್ನಾದ್ರೂ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಯಾವುದೇ ಸಬ್ಜೆಕ್ಟ್ ಆಗಲಿ, ಸರ್ ನಾನು ಎಕನಾಮಿಕ್ಸ್ ಸ್ಕಿಪ್ ಮಾಡ್ತೀನಿ, ಎನ್ವೈರನ್ಮೆಂಟ್ ಸ್ಕಿಪ್ ಮಾಡ್ತೀನಿ, ಮೆಂಟಲ್ ಅಬಿಲಿಟಿ ಸ್ಕಿಪ್ ಮಾಡ್ತೀನಿ, ನೋ, ಅದೆಲ್ಲ ಮಾಡಬೇಡಿ. ಸೊ ಹೊಸ ವಿದ್ಯಾರ್ಥಿಗಳಿಗೂ ಕೂಡ ಯಾವ ಟಾಪಿಕ್ಸ್ ಅನ್ನ ಓದಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನಂಬರ್ 3, ತಮಗೆ ಎಷ್ಟು ಕ್ವಶನ್ ಬಂದಿದ್ದಾವೆ, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ, ಮತ್ತೆ ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ಯೂಶಲಿ ಸ್ಟೂಡೆಂಟ್ಗೆ ಯಾವ್ದು ಈಸಿ ಆಗುತ್ತೆ ಅಷ್ಟನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತಾ ಬರ್ತೇನೆ. ಮತ್ತೆ ನಿಮ್ಗೆ ಯಾವ ಸೋರ್ಸಿಂದ ಓದಬೇಕು, ಎಷ್ಟನ್ನು ಓದಬೇಕು ಅಂತಕ್ಕಂಥದ್ದು ಕೊನೆಯಲ್ಲಿ ಹೇಳ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನಾವು ಎಲ್ಲಾ ಎಕ್ಸಾಮ್ಗಳಲ್ಲೂ ಕೂಡ ಎಷ್ಟೆಷ್ಟು ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಗಮನಿಸ್ತಾ ಬಂದ್ರೆ KEA 708 ನಾನ್-HK ಏನಿತ್ತಲ್ವ 11ನೇ ತಾರೀಕು ನಡೆದಿದ್ದು, ಇದೇ 2026 ಜನವರಿಯಲ್ಲಿ. ಸೊ ಇಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ 15+ ಪ್ರಶ್ನೆಗಳು ಬಂದಿತ್ತು ಮೆಂಟಲ್ ಅಬಿಲಿಟಿಯಿಂದ. KEA STA-HK 22ನೇ ತಾರೀಕು ನಡೆದಿದ್ದು, ಫೆಬ್ರವರಿಯಲ್ಲಿ 11+ ಪ್ರಶ್ನೆ ಬಂದಿತ್ತು. ಹಂಗೆ ನೋಡ್ತಾ ಹೋದ್ರೆ KEA STA ಅದು 25ನೇ ತಾರೀಕು ಜನವರಿಯಲ್ಲಿ ನಡೆದಿದ್ದು 2026. ಸೊ ಇದನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ 9+ ಕ್ವಶನ್ ಬಂದಿದ್ದು. ಇಲ್ಲಿ ಟೈಪ್ ಮಿಸ್ಟೇಕ್ ಆಗಿದೆ, 2026 ಅದು. ನೆಕ್ಸ್ಟ್ CTI ಎಕ್ಸಾಮ್ ಅನ್ನ ತಾವು ಗಮನಿಸಿರ್ಬೋದು, 2024 ಅಲ್ಲಿ ಜನವರಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ತಮಗೆ ಗೊತ್ತಿರಲಿ 9+ ಪ್ರಶ್ನೆಗಳು ಬಂದಿರತಕ್ಕಂಥದ್ದು, 9ಕ್ಕಿಂತ ಅಧಿಕ ಪ್ರಶ್ನೆಗಳು. ಜೂನಿಯರ್ ಅಸಿಸ್ಟೆಂಟ್ 2023 ನಡೆದಿರ್ತಕ್ಕಂಥ ಪ್ರಶ್ನೆ, ಈ ಪ್ರಶ್ನೆಗೆ 18 ಬಂದಿಲ್ಲ, ಇದು ಕೂಡ ಪ್ರಿಂಟ್ ಮಿಸ್ಟೇಕ್. ಸುಮಾರು ಒಂದು 10ರಿಂದ 12 ಪ್ರಶ್ನೆಗಳು ಬಂದಿರುತ್ತು ಈ ಒಂದು ಇದರಲ್ಲಿ. ನೆಕ್ಸ್ಟ್ ಗ್ರೂಪ್ C ಏನಿದೆಯಲ್ವಾ, ಇಲ್ಲಿ ಆಕ್ಚುಲಿ 9 ಬಂದಿದ್ದು, ಈ 9 ಇಲ್ಲಿ ಹೋಗಿದೆ, ಚಾಟ್ GPT ಮಾಡಿರ್ತಕ್ಕಂಥ ಅವಂತರ ಇದು. ಸೊ ಗ್ರೂಪ್ C 2025 ನಡೆದಿರ್ತಕ್ಕಂಥದ್ದು ಹೋಗಿತ್ತು ಕ್ವಶನ್, 9+ ಪ್ರಶ್ನೆಗಳು ಬಂದಿದ್ವು. PDO KPSC 2024 ಅಲ್ಲಿ 7+ ಪ್ರಶ್ನೆಗಳು. ನೆಕ್ಸ್ಟ್ VAO ಏನ್ ಎಕ್ಸಾಮ್ ನಡೀತಲ್ಲ 2024 ಅಲ್ಲಿ 10+ ಪ್ರಶ್ನೆಗಳು. ನಾನು ಈ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಈ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ನೋಡಿದಾಗ ಅವರೇಜ್ ಆಗಿ ಒಂದು 12 to 13 ಪ್ರಶ್ನೆಗಳನ್ನ ಪರ್ ಇಯರ್ ಕೇಳಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಅದರಲ್ಲಿ ಸರ್ ಈ ಸತಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, VAO ಆಗಿರ್ಬೋದು, PC ಆಗಿರ್ಬೋದು, ಅಥವಾ AAO ಆಗಿರ್ಬೋದು, ಮಿನಿಮಮ್ 15 ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಇಲ್ಲಿಂದ ಮೆಂಟಲ್ ಅಬಿಲಿಟಿಯಿಂದ. ಸೊ ಈ ಏನು ಪ್ರಶ್ನೆಗಳನ್ನ ತಾವು ನೋಡ್ತಾ ಇದ್ದೀರಲ್ವಾ, ಅಷ್ಟೂ ಕೂಡ ಯಾವ್ಯಾವ್ದ್ರ ಮೇಲೆ ಕೇಳಿದರೆ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ಅಷ್ಟು ಕೂಡ ಹೇಳ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಜಸ್ಟ್ 1 ಮಿನಿಟ್ ಟೈಮನ್ನು ಕೊಟ್ಟರೆ ನಾನು ನನ್ನ ಒಂದು ಕೋರ್ಸ್ ಇದೆ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ತಮಗೆ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಮನೆಗೆ ಟೆಸ್ಟ್ ಸೀರೀಸ್. ನೀವು ಲೈಬ್ರರಿಯಲ್ಲಿ ಇದ್ದೀರಾ, ನಿಮ್ಮ ಲೈಬ್ರರಿಗೆ ಕಳಿಸ್ತೀವಿ. ನೀವು ಮನೇಲಿ ಇದ್ದೀರಾ, ಅದು ಗುಲ್ಬರ್ಗ ಆಗಿರಲಿ, ಕಲಬುರ್ಗಿ ಆಗಿರಲಿ, ಆಂಧ್ರ ಪ್ರದೇಶದಿಂದ ಬುಕ್ ಮಾಡಿದಾರೆ ಆಲ್ರೆಡಿ. ಸೊ ನಿಮ್ಮ ಮನೆಗೆ ಕಳಿಸ್ತಾ ಇರತಕ್ಕಂಥ ಟೆಸ್ಟ್ ಪೇಪರ್. ಮತ್ತೆ ಈ ಟೆಸ್ಟ್ನ ಒಂದು ಪ್ರಮುಖ ಅಂಶ ಏನಂದ್ರೆ, ನೀವು ಅಬ್ಸರ್ವ್ ಮಾಡ್ಬೋದು, KEA ಪ್ರಶ್ನೆ ಪತ್ರಿಕೆ ರೀಸೆಂಟ್ ಆಗಿ ನಡೆದಿರೋದನ್ನ ತೆಗೆದುಕೊಂಡ್ ಬಂದಿದ್ದೀನಿ ನೋಡಿ. 2026 ಫೆಬ್ರವರಿಯಲ್ಲಿ ನಡೆದಿದ್ದು STA ಎಕ್ಸಾಮ್. ಸೊ ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ನೋಡಿದಾಗ ಈ ಪ್ರಶ್ನೆ ಪತ್ರಿಕೆ ಒಟ್ಟು ಎಷ್ಟಿದೆ ಗೊತ್ತಾ, 61 ಪೇಜಸ್ ಇದೆ.
ಪ್ರಶ್ನೆ ಪತ್ರಿಕೆ ಈ ಫೆಬ್ರವರಿಲಿ ನಡೆದಿರೋದು, KA ನಡೆಸಿರ್ತಕ್ಕಂಥದ್ದು. ಸೊ ಅದನ್ನ ಬಿಟ್ರೆ ಜಾನ್ವರಿಲಿ ನಡೆಯುತ್ತೆ ಎಕ್ಸಾಮು, FDA ಎಕ್ಸಾಮು. ಸೊ ಇದರಲ್ಲೂ ಕೂಡ 62 ಪೇಜಸ್ KA ನಡೆಸಿರ್ತಕ್ಕಂಥದ್ದು. ಸರ್ ಏನ್ ಸರ್ ಪೇಜಸ್ ಹೇಳ್ತಾ ಇದ್ದೀರಾ, ಒಂದು ಉದ್ದೇಶ ಇದೆ. ಸೊ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ, KU WSDA ಜುಲೈ 2023 KA ನಡೆಸಿರೋದು 47 ಪೇಜಸ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ರ್ಯಾಂಡಮ್ ಆಗಿ ಟೆಸ್ಟ್ ಸೀರೀಸ್ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ, 16 ಪೇಜ್ 20 ಪೇಜ್ ಕ್ಲೋಸ್. ನೀವು ಟೆಸ್ಟ್ ಅನ್ನ ಬರ್ತಾ ಇರ್ತಕ್ಕಂಥ ಉದ್ದೇಶ 3 ಟೈಮ್ ಮ್ಯಾನೇಜ್ಮೆಂಟ್, ಅಷ್ಟು ಪ್ರಶ್ನೆಗಳನ್ನ ಓದಬೇಕು, ಪ್ರೆಸರ್ ಮ್ಯಾನೇಜ್ ಮಾಡಬೇಕು. ಬರೀ 16 ಪೇಜ್ ಅಥವಾ 20 ಪೇಜ್ ಅನ್ನ ನೀವು ಓದಿದ್ರೆ, ಅಷ್ಟಕ್ಕೆ ನೀವು ಅಡಿಕ್ಟ್ ಆದ್ರೆ ಫಾಸ್ಟ್ ರೀಡಿಂಗ್ ಇರಲ್ಲ. ಎಕ್ಸಾಮ್ ಅಲ್ಲಿ 40, 50, 60 ಪೇಜಸ್ ಬರ್ತಾ ಇದೆ. ಇಟ್ ಮೀನ್ಸ್ ತೂಕ ಜಾಸ್ತಿ ಆಗ್ತಾ ಇದೆ, ಪೇಪರ್ದು ಕೂಡ ಅಷ್ಟೇ, ಕ್ವಶನ್ದು ಕೂಡ ಅಷ್ಟೇ, ಗುಣಮಟ್ಟದ ಪ್ರಶ್ನೆಗಳು. ನಾವು ಕೂಡ ಅದನ್ನೇ ಆಧರಿಸಿ ತಾವು ಅಬ್ಸರ್ವ್ ಮಾಡ್ಬೋದು. ನಾನು ಜಸ್ಟ್ ಜೆರಾಕ್ಸ್ ತಂದಿದ್ದೀನಿ, ನಮ್ಮ ಟೆಸ್ಟ್ ಈ ರೀತಿ ಇರಲ್ಲ, ಇದೇ ಟೆಸ್ಟ್ ಪೇಪರು, ಬಟ್ ಜೆರಾಕ್ಸ್ ತಂದಿದ್ದೀನಿ. ನಿಮಗೆ ನಾವು ಬುಕ್ಲೆಟ್ ಕೊಡ್ತೀವಿ, ನಿಮ್ಮ KA ಏನು ಅಫಿಷಿಯಲ್ ಕೊಡುತ್ತಲ್ಲ ಅದೇ ರೀತಿ ಒಂದು ಕಿಟ್ ರೆಡಿ ಮಾಡಿದೀವಿ, ಕಂಪ್ಲೀಟ್ ಕಿಟ್ಟು. ಸೊ ನಮ್ದನ್ನು ಕೂಡ ಜಸ್ಟ್ ಒಂದು 2-3 ಟೆಸ್ಟ್ ಅನ್ನ ಪೇಜಸ್ ಅನ್ನ ನೋಡ್ತಾ ಬನ್ನಿ. ಇದೊಂದು ಅರೌಂಡ್ 40 ಪೇಜಸ್ ಇದೆ, 40 ಪೇಜಸ್ ಟೆಸ್ಟ್ 1. ಸರ್ ಟೆಸ್ಟ್ ಒಂದಷ್ಟು ಮಾಡಿರ್ಬೋದು ಅಷ್ಟೇ ಸರ್, ನೀವು ಇದನ್ನ ತೋರಿಸ್ಲಿಕ್ಕೆ ಡೆಮೋ ತೋರಿಸ್ಲಿಕ್ಕೆ ಅಂದ್ಕೊಂಡ್ರೆ ನೋ, ಫುಲ್ ಆ್ಯಂಡ್ ಟೆಸ್ಟ್ 4th ಇದು ಕೂಡ 39 ಪೇಜಸ್. ಸೊ ಅದಾದ ನಂತರ ಇನ್ನೂ ಒಂದು ಟೆಸ್ಟ್ ತಗೋತೀನಿ, ಇನ್ನೂ ಒಂದು ಟೆಸ್ಟ್ 41 ಪೇಜಸ್. ಇಟ್ ಮೀನ್ಸ್ ನಾನು ಪೇಜಸ್ ಮಾತ್ರ ತೋರಿಸ್ತಾ ಇಲ್ಲ, ತಮಗೆ ಗೊತ್ತಿರಲಿ ಕ್ವಶನ್ಸ್ ಕೂಡ ಅಷ್ಟೇ ನಿಮಗೆ ಡಿಫಿಕಲ್ಟ್ ಮತ್ತೆ ಮಾಡರೇಟ್ ಮತ್ತೆ ಫ್ಯಾಕ್ಟ್ಸ್. ನಮಗೆ ಗೊತ್ತಿರಲಿ KA ನಡೆಸ್ತಾ ಇರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಫ್ಯಾಕ್ಟ್ಸು ಇಂಪಾರ್ಟೆಂಟ್ ಆಗುತ್ತೆ, ಅಟ್ ಎ ಸೇಮ್ ಟೈಮ್ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು, ಅಟ್ ಎ ಸೇಮ್ ಟೈಮ್ ಸ್ಟೇಟ್ಮೆಂಟ್ ವೈಸ್. ಇಟ್ ಮೀನ್ಸ್ ನಿಮಗೆ ದಪ್ಪ ಕ್ವಶನ್ ಪೇಪರ್ ಬಂದಾಗ ಓದಲಿಕ್ಕೆ ಟೈಮ್ ಆಗದೆ ತಾವು ಅಟೆಂಡ್ ಮಾಡಲ್ಲ. ಸೊ ಅದನ್ನ ನಾವು ಅನುಸರಿಸ್ಕೊಂಡು 60% ಸ್ಟೇಟ್ಮೆಂಟ್ ವೈಸ್, 60-70% ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ತೆಗೆದಿದ್ದೀವಿ. ಅದ್ರ ಜೊತೆಗೆ ಥೀಮ್ಸ್ ವೈಸ್ ರ್ಯಾಂಡಮ್ 100 ಕ್ವಶನ್ ಹಾಕಿಲ್ಲ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಇಂಪಾರ್ಟೆಂಟ್ ಏನೆಂತ ಓದಬೇಕು ಆ ಥೀಮನ್ನು ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಎಲೆಕ್ಷನ್ ಮತ್ತೆ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಇಂಪಾರ್ಟೆಂಟ್, ರಾಷ್ಟ್ರಪತಿಯವರ ಚುನಾವಣೆ, ರಾಷ್ಟ್ರಪತಿಯವರ ಮಹಾಭಿಯೋಗ, ಆದ್ರಿಂದ ಕ್ವಶನ್ ಹಾಕಿರೋದು. ಮತ್ತೆ ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಮೋರ್ ದನ್ 15 to 20 ಕ್ವಶನ್ಸ್ ಬರುತ್ತೆ. ಸೊ ನಾವು ಅದೇ ವೇಟೇಜ್ ಅಲ್ಲಿ ಹಾಕಿರೋದು. ಇಟ್ ಮೀನ್ಸ್ 7 ನಿಮಗೆ ಸಬ್ಜೆಕ್ಟ್ ವೈಸ್, ಪ್ರತಿ ಸಬ್ಜೆಕ್ಟು ಒಂದೊಂದು 100 ಥೀಮ್ಸ್ ಅನ್ನ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು, 7 ಸಬ್ಜೆಕ್ಟ್ ವೈಸ್. ಅದರಲ್ಲಿ ಕೊನೆ 2025 ಜೂನ್ ಇಂದ 2026 ಜೂನ್ ವರೆಗೆ ಕರೆಂಟ್ ಅಫೇರ್ಸ್ ಅನ್ನು ಒಳಗೊಂಡಿರುತ್ತೆ. 1 ಇಯರ್ ಕರೆಂಟ್ ಅಫೇರ್ಸ್. ಪ್ರತಿ ತಿಂಗಳು ನೀವೇನು 1 ತಿಂಗಳು ಮ್ಯಾಗಝಿನ್ ಓದ್ತಿರಲ್ಲ, ಪ್ರತಿ ತಿಂಗಳಲ್ಲೂ ಕೂಡ 14 ಪ್ರಶ್ನೆಗಳನ್ನು ತೆಗೆಸಿರೋದು ನಾನೇ ಮುಂದೆ ಕೂತ್ಕೊಂಡು. ಇಟ್ ಮೀನ್ಸ್ ಓವರ್ ಆಲ್ 1 ಇಯರ್ ಕರೆಂಟ್ ಅಫೇರ್ಸ್ ಕವರ್ ಆಗಲಿ ಅಂತಕ್ಕಂಥ ಉದ್ದೇಶ. ಅಲ್ಲಿಗೆ 2 ಕರೆಂಟ್ ಅಫೇರ್ಸ್, ಒಂದು ಫುಲ್ ಲೆಂತ್ ಇನ್ಕ್ಲೂಡ್ ಮಾಡಿದ್ದೀವಿ, ಇನ್ನೊಂದು ಕರೆಂಟ್ ಅಫೇರ್ಸ್ ಒಂದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅನ್ನ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಸೊ 7 ಅಲ್ಲಿಗೆ ಸಬ್ಜೆಕ್ಟ್ ವೈಸ್ ಆಗುತ್ತೆ, ಇನ್ನು 7 ಫುಲ್ ಲೆಂತ್. ಎಲ್ಲವನ್ನು ಸೇರಿಸಿ ನಿಮ್ಮ KA ಅಥವಾ KPS ಏನ್ ನಡೆಸುತ್ತಲ್ಲ, KS ಅಪ್ ಟು KS ಲೆವೆಲ್ಗೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿರ್ತಕ್ಕಂಥದ್ದು. PC ಓದಿದ್ರು ಕೂಡ ಸೇಮ್ ಸಿಲೆಬಸ್, VA ಓದಿದ್ರು ಕೂಡ ಸೇಮ್ ಸಿಲೆಬಸ್, ಬಟ್ ಕ್ವಶನ್ ಅಷ್ಟೇ ಚೇಂಜ್ ಆಗುತ್ತೆ, ಬಟ್ ಪ್ಯಾಟರ್ನ್ ಚೇಂಜ್ ಆಗಲ್ಲ, ಸಿಲೆಬಸ್ ಸೇಮ್. ನೀವು ನಾನು BC ಓದ್ತಾ ಇದ್ದೀನಿ ಅಂತೇಳಿ ಚಿಕ್ಕ ಪುಟ್ಟು ಓದ್ತಕ್ಕಂಥ ಅಗತ್ಯ ಇಲ್ಲ. ಒಂದು. ಎರಡನೇದಾಗಿ ಥೀಮ್ಸ್ ವೈಸ್ ಇದೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇದೆ, ಮತ್ತೆ ಸ್ಟೇಟ್ಮೆಂಟ್ ವೈಸ್ ಇದೆ. ನಿಮ್ಮ ಮನೆ ಬಾಗಿಲಿಗೆ ನಾವು ಕಳಿಸ್ತೀವಿ. ಇದ್ರ ಜೊತೆಗೆ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಫ್ರೀ ಕೊಡ್ತೀವಿ. ಈ ವರ್ಷದ ಎಕನಾಮಿಕ್ ಸರ್ವೆ ಬಜೆಟ್ ಕ್ಲಾಸ್ ಫ್ರೀ ಮತ್ತೆ ನೋಟ್ಸ್ ಫ್ರೀ. ಇದ್ರ ಜೊತೆಗೆ ಇನ್ನು 23 ಆನ್ಲೈನ್ ಟೆಸ್ಟ್ ಫ್ರೀ. ಇದನ್ನ ನಿಮ್ಮ ಮನೆ ಕಳಿಸ್ತೀವಿ, ಆಫ್ಲೈನ್ ಟೆಸ್ಟ್ ಅನ್ನ ನಿಮ್ಮ ಮನೆ ಕಳಿಸ್ತೀವಿ ಅಥವಾ ನಿಮ್ಮ ಲೈಬ್ರರಿ ಕಳಿಸ್ತೀವಿ. ಅದ್ರ ಜೊತೆಗೆ 23 ಎಕ್ಸ್ಟ್ರಾ ಆನ್ಲೈನ್ ಅಲ್ಲಿ ಫ್ರೀ ಅನ್ನ ಕೊಡ್ತಾ ಹೋಗ್ತೀವಿ. ಇಷ್ಟು ಕೇವಲ ಇಷ್ಟು ಸರ್. PC, PSI, KS, VAO, ಅಲ್ಲ, AAO, EAO ಇದಕ್ಕೆ 599 ಸರ್. ಅದೇ ಸರ್ ನಾನು VAO ಓದ್ತಾ ಇದ್ದೀನಿ, ಗ್ರೂಪ್ ಸಿ ಓದ್ತಾ ಇದ್ದೀನಿ, ಗ್ರೂಪ್ ಬಿ ಓದ್ತಾ ಇದ್ದೀನಿ, ಕಮ್ಯುನಿಕೇಶನ್ ಇರುತ್ತಲ್ಲ ಸರ್, ಅದು ಬೇಕು ಅಂದ್ರೆ 799. ಅಲ್ಲಿ ಏನಾಗುತ್ತೆ 7 ಫುಲ್ ಲೆಂತ್, 7 ಸಬ್ಜೆಕ್ಟ್ ವೈಸು ಪ್ಲಸ್ 5 ಕಮ್ಯುನಿಕೇಶನ್. ಬೆಸ್ಟ್ PC ಓದೋರು ಕೂಡ ಕಮ್ಯುನಿಕೇಶನ್ ಇರೋದನ್ನ ತೆಗೆದುಕೊಂಡ್ರೆ ಬೆಸ್ಟ್, ಬಿಕಾಸ್ ಇನ್ 200 ರೂಪೀಸ್ ಆಗಿದ್ರೆ 5 ಕಮ್ಯುನಿಕೇಶನ್ ಕೂಡ ಬರುತ್ತೆ. ಹೆಂಗ್ ಸರ್ ಜಾಯ್ನ್ ಆಗೋದು? ಪ್ರೈಮ್ಸ್ ಕ್ಲಾಸಸ್ ಆಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಯಾವ ಟೆಸ್ಟ್ ಬೇಕು, ಬರೀ PC, PSI, KS ಬೇಕಾ, ಅಥವಾ AO ಓದ್ಬೇಕಾ, ಅಥವಾ VA ಓದ್ಬೇಕಾ, ಕಮ್ಯುನಿಕೇಶನ್ ಇರೋದು ಚೂಸ್ ಮಾಡಿ, ಪೇಮೆಂಟ್ ಮಾಡಿ. ಆ ಜಾಯ್ನ್ ಆದ ತಕ್ಷಣ 7026132710ಗೆ ವಾಟ್ಸಪ್ ಮೆಸೇಜ್ ಅನ್ನ ಕಳಿಸಿದ್ರೆ
ನಾವು ನಮ್ಮ ತಂಡ ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಇನ್ನೊಂದು 2 to 3 days ಅಲ್ಲಿ ವೆರಿಫಿಕೇಶನ್ ಮುಗಿತಾ ಇದೆ. ತಮ್ಮೆಲ್ಲರಿಗೂ ಕೂಡ ತಮ್ಮ ಮನೆಗೆ ತಲುಪಿಸತಕ್ಕಂಥ ಕಾರ್ಯಕ್ರಮ ಇದು. ಓಕೆ, ಇದಿಷ್ಟೆಲ್ಲ ಆದ ನಂತರ ಮತ್ತೆ ನಾವು ಕ್ಲಾಸ್ಗೆ ಬರ್ತಾ ಹೋಗೋಣ. ಸೊ ತಮಗೆ ಗೊತ್ತಿರಲಿ, ಸಾರಿ, ಎಕ್ಸಾಮ್ ಕಾಲ ಆಗಿದೆ. ಸೊ ತುಂಬಾ ವಿದ್ಯಾರ್ಥಿಗಳಿಗೆ ಕೋರ್ಸಸ್ ಬೇಕು, ಎಕನಾಮಿ ಬೇಕು, ಎನ್ವೈರನ್ಮೆಂಟ್ ಬೇಕು, ಕಾನ್ಸ್ಟಿಟ್ಯೂಷನ್ ಬೇಕು, ಫುಲ್ ಸರ್ KPSC ಫುಲ್ ಬೇಕು, ಅಥವಾ KS ಫುಲ್ ಬೇಕು, VAO ಫುಲ್ ಬೇಕು, ಅಥವಾ ನಿಮಗೆ PSI ಕೋರ್ಸ್ ಫುಲ್ ಬೇಕು ಸರ್ ಅಂದರೆ ಪ್ರೈಮ್ಸ್ ಕ್ಲಾಸಸ್ಗೆ ದಯವಿಟ್ಟು ನೋಡಿ. ನಾಳೆ ಅಂದರೆ ಇಟ್ ಮೀನ್ಸ್ ಇವತ್ತು ಡೇಟನ್ನು ತಾವು ನೋಡ್ತಾ ಇದ್ರೆ 21, 22, 23, 24 ಈ 3 ದಿನ ಮಾತ್ರ ತಮಗೆ 50% ಡಿಸ್ಕೌಂಟ್. ಬಟ್ 50% ಡಿಸ್ಕೌಂಟ್ ಏನಿದೆಯಲ್ಲ ತಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಈಗ 3,000 ಕೋರ್ಸ್ ಅವಾಗ 1,500ಕ್ಕೆ ಕಂಪ್ಲೀಟ್ ಕೋರ್ಸ್ ಸಿಗುತ್ತೆ. ಇವತ್ತಿಂದ ಶುರು ಆಗ್ತಾ ಇದೆ. ಸೊ ಇದು ಸರ್ ಕೋರ್ಸು 50% ಡೈರೆಕ್ಟ್ ಆಗಿ ಬರುತ್ತೆ ಸರ್? ನೋ, ಒಂದು ಕೂಪನ್ ಅನ್ನು ಜನರೇಟ್ ಮಾಡಿರ್ತೀವಿ. ನೀವು ಹೋಗಿ ಆಪ್ಗೆ ಹೋಗ್ಬಿಟ್ಟು ನೀವು ಯಾವ್ದು ಬೇಕಾ ಕೋರ್ಸನ್ನು ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಒಂದು 50% ಕೂಪನ್ ಇರುತ್ತೆ, ಅದನ್ನು ಅಪ್ಲೈ ಮಾಡಿ. ನಿಮಗೆ ಆಗ ಅಮೌಂಟ್ ಕಡಿಮೆ ಆಗುತ್ತೆ. ಫಸ್ಟ್ ಫುಲ್ ಅಮೌಂಟ್ ತೋರಿಸ್ತಾ ಇದೆ, ಅದು ಬಿಡಿ, ಸಾರಿ ನಿಮ್ಮ ಟೈಮನ್ನು ತೆಗೆದುಕೊಂಡಿದ್ದಕ್ಕೆ. ಈಗ ಬರೋಣ ಮೆಂಟಲ್ ಎಬಿಲಿಟಿಗೆ. ನೋಡಿ, ಕೊನೆಯವರೆಗೂ ವೆಯ್ಟ್ ಮಾಡಿ. ಕೊನೆಗೆ ನಿಮಗೆ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದರೆ ಅನ್ನೋದು ಗೊತ್ತಾಗುತ್ತೆ. ಒಂದು ನಾನು ಲೀಸ್ಟ್ ಕೊಡ್ತೀನಿ. ಎರಡನೇದಾಗಿ ಯಾವುದನ್ನು ಓದಬೇಕು, ಯಾವ್ದು ಈಸಿ ಆಗುತ್ತೆ ಅಂತೇಳಿ ಹೇಳ್ತಾ ಹೋಗ್ತೀನಿ. KEA STHK 22/2/2026 ನಡೆದಿದ್ದು ಒಂದು ಪ್ರಶ್ನೆಯನ್ನ ವೆನ್ ಡಯಾಗ್ರಾಮ್ ಇಂದ ಕೇಳಿದ್ರು, ವೆನ್ ಯಕ್ಷಯಿಂದ. ಇನ್ನೊಂದು ಡಯಾಗ್ರಾಮ್ ಅನ್ನ ತುಂಬಾ ಈಸಿಯಾಗಿ ಕೇಳಿದ್ರು. ಇನ್ನೂ ಒಂದು ಕ್ವಶನ್ನು ಮಿಸ್ಸಿಂಗ್ ಸೀರೀಸ್, ಅದು ಆಲ್ಫಾಬೆಟಿಕ್ ಸೀರೀಸ್, ಸಂಖ್ಯಾ ಸರಣಿ. ಸೊ ಏನು ಸಂಖ್ಯೆಗಳನ್ನ ಅಥವಾ ಆಲ್ಫಾಬೆಟ್ನ ಕೊಡ್ತಾ ಇರ್ತಾರೆ, ಅದ್ರಲ್ಲಿ ಮಿಸ್ ಆಗಿರೋದನ್ನ ಕಂಡುಹಿಡಿಯೋದು ತುಂಬಾ ಈಸಿ ಆಯಿತು. ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್, ವೆರಿ ವೆರಿ ಈಸಿ ಪ್ರಶ್ನೆ ಕೇಳಿದ್ರು. ಇದು ಇಂಪಾರ್ಟೆಂಟ್ ನಿಮ್ ಆಗುತ್ತೆ. ಒಂದು ಪ್ರಶ್ನೆ. ಪ್ರಾಬ್ಲಮ್ಸ್ ಆನ್ ಏಜಸ್, ವೆರಿ ವೆರಿ ಇಂಪಾರ್ಟೆಂಟ್, ಒಂದು ಪ್ರಶ್ನೆ ಕೇಳಿದ್ರು. ಅವರೇಜಸ್ ಅಂದ್ರೆ ಸರಾಸರಿ ಇಂದ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಸುಮ್ಮನೆ ನೋಡ್ತಾ ಬನ್ನಿ, ನಾನು ಕ್ವಶನ್ ಪೇಪರ್ ಸುಮ್ಮನೆ ನಿಮಗೆ ಇದು ಡೈರೆಕ್ಟ್ ಆಗಿ ನಿಮಗೆ ಟಾಪಿಕ್ಸ್ ಕೊಡ್ಬೋದು, ಬಟ್ ನಿಮಗೆ ಒಂದು ಎವಿಡೆನ್ಸ್ ಇರಲಿ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ. ಸಿಂಪ್ಲಿಫಿಕೇಶನ್, ಸರಳೀಕರಣದಿಂದ, ಅದು ಕೂಡ ಈಸಿ ರೀ. ಅದು ಗುಣಿಸೋದು, ಕೂಡೋದು, ಬಾಗಿಸೋದು ಬಂದರೆ ಸಾಕು, ಅಷ್ಟು ಈಸಿ ಪ್ರಶ್ನೆಯನ್ನ ಕೇಳಿದ್ರು ಸಿಂಪ್ಲಿಫಿಕೇಶನ್ ಇಂದ. ನೆಕ್ಸ್ಟು ನಂಬರ್ ಸಿಸ್ಟಮ್ ಇಂದ ಒಂದು ಪ್ರಶ್ನೆ, ಸಂಖ್ಯಾ ಸರಣಿಯಿಂದ. ಮಿಸ್ಸಿಂಗ್ ನಂಬರ್, ಎಸ್ ನೋಡಿ, ಮಿಸ್ಸಿಂಗ್ ನಂಬರು ಮತ್ತೆ ಮಿಸ್ಸಿಂಗ್ ಸೀರೀಸು 3 ಟೋಟಲ್ ಎಲ್ಲವೂ ಸೇರಿ 3 ಪ್ರಶ್ನೆಗಳನ್ನ ಕೇಳಿದ್ರು. ನೆಕ್ಸ್ಟು ಕ್ಲಾಕ್, ಗಡಿಯಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಪ್ರಾಬಬಿಲಿಟಿಯಿಂದ ಸಂಭಾವ್ಯತೆ ಅಂತೇಳಿ ಆ ಚಾಪ್ಟರ್ನ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಸರ್ ನೀವು ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ದೀರಲ್ವಾ, ನಾವು ಯಾವುದು ಓದಬೇಕು ಸರ್? ದಯವಿಟ್ಟು ಇನ್ನೊಂದು 7-8 ಕ್ವಶನ್ ಪೇಪರ್ ಇದೆ, ನೋಡೋಣ ಫಸ್ಟ್ ಏನೇನು ಕೇಳಿದ್ದಾರೆ ಅಂತ. ಆ ನಂತರ ಹೇಳ್ತೀನಿ ನೀವು ಯಾವ್ದು ಓದಬೇಕು, ಯಾವ ಸೋರ್ಸ್ ಓದಬೇಕು. ನೆಕ್ಸ್ಟ್ KEA 25/1/2026 ನಡೆದಿದ್ದು. ಬ್ಲಡ್ ರಿಲೇಷನ್ಸ್, ಈಸಿ ಕ್ವಶನ್ ಇದು ಕೂಡ ಈಸಿ. ಒಂದು ಪ್ರಶ್ನೆ ನೋಡಿ, ವೆನ್ ಡಯಾಗ್ರಾಮ್ ಎಗೈನ್ ಪದೇ ರಿಪೀಟ್ ಆಗ್ತಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ವೆನ್ ಡಯಾಗ್ರಾಮ್. ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತೆ ನಷ್ಟ ಇಂದ ಒಂದು ಪ್ರಶ್ನೆ. ಸೊ ಈ 3 ಈಸಿ. ಕೋಡಿಂಗ್ ಡಿಕೋಡಿಂಗ್ ಕೂಡ ವೆರಿ ವೆರಿ ಈಸಿ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ತುಂಬಾ ಈಸಿ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್ ಕೋಡಿಂಗ್ ಅಲ್ಲಿ ತಮಗೆ ಗೊತ್ತಲ್ವಾ, PREM ಪ್ರೇಮ್ ಅನ್ನ XYWA ಎಂದು ಬರೆದಾಗ, ಇನ್ನೊಂದು ಯಾವುದು ಸಾನ್ವಿ, SANVI, ಸಾನ್ವಿಯನ್ನ ಏನಂತ ಬರೀತಾರೆ? ಈಸಿ ಕ್ವಶನ್. ಸೊ ಇಷ್ಟು ಈಸಿ ಪ್ರಶ್ನೆಗಳನ್ನ ಕೇಳಿದ್ದು, ಅದು ಈಸಿ ಆಗ್ತಾ ಹೋಗುತ್ತೆ. ಜಾಮಿಟ್ರಿ ಇಲ್ಲಿವರೆಗೂ ತಾವು ಓದಿದ್ರೆ ಓದಿ, ಬಿಕಾಸ್ ಈ ಕಳೆದ ಒಂದು 10 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಒಂದು 5 ಪ್ರಶ್ನೆ ಬಂದಿದೆ. ಇಟ್ ಮೀನ್ಸ್ ಆಲ್ಟರ್ನೇಟಿವ್ ಕ್ವಶನ್ ಪೇಪರ್ ಅಲ್ಲಿ ಒಂದೊಂದು ಪ್ರಶ್ನೆಯನ್ನು ನಾವು ಗಮನಿಸಬಹುದು. ಸೊ ಜಾಮೆಟ್ರಿ ಈಗ ಆಲ್ರೆಡಿ ಓದಿದ್ರೆ ಓದಿ, ಅದರ್ವೈಸ್ ಓದಿಲ್ಲ ಸರ್ ನಾವು ಈಗ ಎಕ್ಸಾಮ್ ಇದೆ ಈಗ ಓದ್ಲಿಕ್ಕಾಗಲ್ಲ, ಈ ಚಾಪ್ಟರ್ನ ಬಿಡಿ. ಮತ್ತೆ ಇನ್ನೊಂದು ವಿಚಾರ, ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಕೊಡ್ತೀನಿ ಕೊನೆಯಲ್ಲಿ, ಬಟ್ ಒಂದು ಡಿಸ್ಕ್ರಿಪ್ಷನ್, ಇದು ಎಕ್ಸಾಮ್ ಟೈಮಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಆಮೇಲೆ ಫಸ್ಟ್ ಇಂದ ಬಂದು ಸರ್ ಇನ್ನೊಂದು ನೆಕ್ಸ್ಟ್ ವರ್ಷದ ಆಗೋ ಎಕ್ಸಾಮ್ಗೆ ಇವತ್ತಿಂದ ಕೂತ್ಕೊಂಡೆ ಸರ್ ನಾನು ಇಂಪಾರ್ಟೆಂಟ್ ಓದೋರಾಗುತ್ತೆ ಸರ್, ನೋ, ದೇರ್ ಈಸ್ ನೋ ಸ್ಮಾರ್ಟ್ ವರ್ಕ್, ದೇರ್ ಈಸ್ ನೋ ಶಾರ್ಟ್ ಕಟ್ ಇಲ್ಲ, ಸ್ಮಾರ್ಟ್ ವರ್ಕ್ ಇಲ್ಲ. ಸ್ಮಾರ್ಟ್ ವರ್ಕ್ ಅಂತಕ್ಕಂಥದ್ದು ಒಂದು ಮುದ್ದಿನ ರೂಪದ ವಿಷ, ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಲೇಬೇಕಾಗುತ್ತೆ, ಅದು ತಮಗೆ ಗೊತ್ತಿಲ್ಲ. ಆಮೇಲೆ ಸರ್ ಏನು ನಮಗೆ
ಮೆಂಟರ್ಶಿಪ್ ಅಲ್ಲಿ ಇವ್ರು ಕ್ಲಾಸಲ್ಲಿ ಹೇಳ್ತಾರೆ ಶಾರ್ಟ್ ಕಟ್ ಓದ್ಬೇಡಿ ಅಂತ, ಇಲ್ಲಿ ನೋಡಿದ್ರೆ ಇದು ಹೇಳ್ಕೊಡ್ತವ್ರೆ. ನೋ, ಇದು ಎಕ್ಸಾಮ್ ಟೈಮಲ್ಲಿ ಇರ್ತಕ್ಕಂಥದ್ದು ಅಷ್ಟೇ. ನೆಕ್ಸ್ಟು ಅವರೇಜ್, ಸರಾಸರಿಯಿಂದ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಅವರೇಜ್ ಸರಾಸರಿಯಿಂದ. ಸೊ ನೆಕ್ಸ್ಟು ಮಿಕ್ಸ್ಚರ್ ಅಂಡ್ ಅಲಿಗೇಷನ್, ಮಿಶ್ರಣಗಳು ಮತ್ತು ಸಂಯೋಜನೆಯಿಂದ ಒಂದು ಪ್ರಶ್ನೆ. ಸೀಟಿಂಗ್ ಅರೇಂಜ್ಮೆಂಟ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್, ಆಸನ ವ್ಯವಸ್ಥೆಯಿಂದ ಒಂದು ಪ್ರಶ್ನೆ. ಸೊ ಇಲ್ಲಿ ತಾವು ನೋಡ್ತಾ ಬಂದ್ರೆ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗೂ ಇಲ್ಲಿಗೂ ನೋಡ್ತಾ ಬಂದ್ರೆ ವೆನ್ ಡಯಾಗ್ರಾಮ್ ರಿಪೀಟ್ ಆಗಿದೆ ಪ್ರಶ್ನೆ, ಮಿಸ್ಸಿಂಗ್ ಸೀರೀಸ್ ರಿಪೀಟ್ ಆಗಿದೆ ಪ್ರಶ್ನೆ, ಅದ್ರ ಜೊತೆಗೆ ಪ್ರಾಫಿಟ್ ಅಂಡ್ ಲಾಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಎಸ್ ಇದ್ರಲ್ಲಿ ರಿಪೀಟ್ ಆಗಿಲ್ಲ, ನೆಕ್ಸ್ಟ್ ರಿಪೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಅನ್ನ ನಾವು ನೋಡ್ತಾ ಬಂದ್ರೆ KEA 708 ಇದೇ 26ನೇ ತಾರೀಕು ಜನವರಿಲಿ ನಡೆದಿರೋದು. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇಂದ ಪ್ರಶ್ನೆ ಬಂದಿದೆ. ತಾವು ಒಬ್ಸರ್ವ್ ಮಾಡ್ತಾ ಬನ್ನಿ, ಎಲ್ಲರೂ ಏನ್ ಹೇಳ್ತಾರೆ, ಸರ್ ಟೈಮ್ ಅಂಡ್ ವರ್ಕು, ಟೈಮ್ ಇದು ಅದನ್ನು ಓದಿ ಸರ್ ಅಂತ ಹೇಳ್ತಾರೆ. ಬಟ್ ಬಿಲೀವ್ ಮಿ, ಲಾಸ್ಟ್ 10 ಕ್ವಶನ್ ಪೇಪರ್ ಅಲ್ಲಿ ಒಂದೇ ಕ್ವಶನ್ ಕೇಳಿರೋದು ಟೈಮ್ ಅಂಡ್ ವರ್ಕ್, ಸಮಯ ಮತ್ತು ಕೆಲಸ. ಲಾಸ್ಟ್ 10 ಕ್ವಶನ್ ಪೇಪರ್ ಅಲ್ಲಿ ಒಂದೇ ಕ್ವಶನ್ ಕೇಳಿರೋದು. ಸೊ ಹಂಗೆ ನೋಡ್ತಾ ಬನ್ನಿ, ಟೈಮ್ ಅಂಡ್ ವರ್ಕ್, ಎಸ್ ಇದೊಂದೇ ಪ್ರಶ್ನೆ ಕೇಳಿರೋದು. ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದೆ. ಮತ್ತೆ ತುಂಬಾ ಸಿಂಪಲ್ ಆಗಿ ಪ್ರಶ್ನೆಗಳಿದಾವೆ, ಅದಕ್ಕೆ ಏನು ಓದ್ಬೇಕು ಹೇಳ್ತೀನಿ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಗೈನ್ ರಿಪೀಟೆಡ್, ಮತ್ತೆ ತುಂಬಾ ಈಸಿ ಇರೋದು ಹೇಳಿದ್ನಲ್ಲ, ಪ್ರೇಮನ್ನ APQR ಅಂತ ಹೇಳಿದ್ರೆ ಇನ್ನೊಬ್ಳು ಏನಂತ ಕರೀತಾರೆ, ಆ ಯಾವ್ಯಾವ ಆರ್ಡರ್ ವೈಸ್ ಅಲ್ಲಿ ಅಂತ ನೋಡ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಪರ್ಸೆಂಟೇಜ್, ಶೇಕಡಾವಾರು. ಸೊ ಪರ್ಸೆಂಟೇಜ್ ಅನ್ನ ನೋಡಿ, ಇಲ್ಲೂ ಕೇಳಿದ್ದಾರೆ, ಇಲ್ಲಿ ಎಸ್ ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ, ಇಲ್ಲಿ ಕೇಳಿದ್ದಾರೆ. ಪರ್ಸೆಂಟೇಜ್ ಒಂದು, ನಂಬರ್ ಸಿಸ್ಟಮ್, ಸಂಖ್ಯಾ ವ್ಯವಸ್ಥೆ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ. ಪ್ರಾಬ್ಲಮ್ಸ್ ಆನ್ ಏಜಸ್, ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಿಮ್ಗೆ ಇಲ್ಲಿ ಇದೆ ನೋಡಿ ಪ್ರಾಬ್ಲಮ್ಸ್ ಆನ್ ಏಜಸ್, ಪ್ರಾಬ್ಲಮ್ಸ್ ಆನ್ ಏಜಸ್ ಯಾವ್ದ್ರಲ್ಲಿ KEST 2026 ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅದೇ ರೀತಿ ಇದು ಜನವರಿಯಲ್ಲಿ ನಡೆದಿರೋದು 2026, ಅಲ್ಲೂ ಕೂಡ ಪ್ರಾಬ್ಲಮ್ಸ್ ಆನ್ ಏಜಸ್. ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. ಸಿಂಪ್ಲಿಫಿಕೇಶನ್, ಸರಳೀಕರಣ, ಇದು ಕೂಡ ಈಸಿಯಾಗಿ ಮಾಡ್ಬೋದು. ಅದಾದ ನಂತರ ಜಾಮೆಟ್ರಿ, ಹೇಳಿದಿನಲ್ವಾ ಜಾಮೆಟ್ರಿಯಿಂದ ಪ್ರಶ್ನೆ ಬಂದಿದೆ. ಈಗ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ರೆ ಓದಿ ಆ ಚಾಪ್ಟರ್ನ, ಅದರ್ವೈಸ್ ಬೇಡ, ಇದು ತಮಗೆ ಓದ್ಲಿಕ್ಕೆ ಆಗಲ್ಲ. ಹಂಗೂ ಸರ್ ನಾನು ಓದ್ತೀನಿ ಸರ್ ಅಂದ್ರೆ ಅದರಲ್ಲಿ ಸ್ಕ್ವಯರು, ರೆಕ್ಟಾಂಗಲರ್ ಅವೆಲ್ಲ ಬರ್ತಾ ಹೋಗ್ತವೆ, ಅದನ್ನು ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಪಾರ್ಟ್ನರ್ಶಿಪ್, ಪಾಲುದಾರಿಕೆ ಒಂದು ಪ್ರಶ್ನೆ. ಪ್ರಾಬಬಿಲಿಟಿ, ಇದು ಕೂಡ ಅಷ್ಟೇ ಮಾಡ್ಬೋದು, ಈಸಿ ಇದೆ, ಬಟ್ ಒಂದು ಸ್ವಲ್ಪ ನೋಡ್ಕೋಬೇಕು. ಸಂಭವನೀಯತೆ, ಪ್ರಾಬ್ಲಮ್ಸ್ ಆನ್ ಟ್ರೈನ್, ಎಸ್ ರೈಲಿನ ಮೇಲಿನ ಸಮಸ್ಯೆಗಳು. ನೆಕ್ಸ್ಟು ಸಿಂಪ್ಲಿಫಿಕೇಶನ್, ಸರಳೀಕರಣ. ನೋಡಿ ಹಿಂದೆದ್ರಲ್ಲೂ ಕೂಡ ಸಿಂಪ್ಲಿಫಿಕೇಶನ್ ಬಂದಿತ್ತು, ಇದರಲ್ಲೂ ಕೂಡ ಸರಳೀಕರಣ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದು. ನೋಡಿ ಸಿಂಪ್ಲಿಫಿಕೇಶನ್, ಇಲ್ಲಿ ಕೂಡ ಸರಳೀಕರಣದಿಂದ ಒಂದು ಪ್ರಶ್ನೆ, ಅದು ಕೂಡ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗಿದೆ. ಸೊ ಅದಾದ ನಂತರ ಮಿಸ್ಸಿಂಗ್ ನಂಬರ್ಸ್, ಸಂಖ್ಯಾ ಸರಣಿಯಿಂದ ಒಂದು ಯಾವ್ದಾದ್ರು ಒಂದು ಸಂಖ್ಯೆ ಕೊಟ್ಟು, ಫಾರ್ ಎಕ್ಸಾಂಪಲ್ 18, 16, 18 ಡ್ಯಾಶು 22 ಅಂದ್ರೆ ಮಿಸ್ಸಿಂಗ್ ನಂಬರ್ ಹಿಂಗಾದ್ರು ಕೊಟ್ಟಿರ್ಬೋದು. ಅಥವಾ ಡಯಾಗ್ರಾಮ್ ಹಾಕ್ಬಿಟ್ಟು 12, 8, 4 ಇಲ್ಲಿ ಮಿಸ್ ಆಗಿರೋದು, ಈ ತರ ಮಿಸ್ಸಿಂಗ್ ನಂಬರ್ಸ್, ಅದು ಕೂಡ ಈಸಿ ಇದೆ. ಏನ್ ಮಾಡ್ತಾ ಹೋಗ್ಬೇಕು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ನೆಕ್ಸ್ಟ್ ಗ್ರೂಪ್ ಸಿ, IO ಪ್ರಶ್ನೆ ಪತ್ರಿಕೆಯನ್ನ ನಾವು ಗಮನಿಸ್ತಾ ಹೋದ್ರೆ ಪಜಲ್ಸ್ ಇಂದ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪಜಲ್ಸ್, ಡೈಸ್ ಇಂದ 1 ಪ್ರಶ್ನೆ, ಡೈಸ್ ಇಂದ ಅಷ್ಟೇನು ಪ್ರಶ್ನೆಗಳನ್ನ ಕೇಳಿಲ್ಲ ಇತ್ತೀಚೆಗೆ. ನೆಕ್ಸ್ಟ್ ಮಿಸ್ಸಿಂಗ್ ನಂಬರ್ 3 ಪ್ರಶ್ನೆ. ಸಿಲೋಲಿಸಮ್, ತಾರ್ಕಿಕ ವಿವೇಚನೆ 1 ಪ್ರಶ್ನೆ. ಪ್ರಾಬಬಿಲಿಟಿ, ಇದನ್ನು ಕೂಡ ನೀವು ಮಾಡಕ್ ಬರ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಯಾವುದು ಅಂದ್ರೆ ಲೋ ಹ್ಯಾಂಗಿಂಗ್ ಫ್ರೂಟ್ಸ್, ಯಾವ ಹಣ್ಣು ಹತ್ರ ಕೈಗೆ ಸಿಗ್ತಾ ಇದೆ ಅದನ್ನ ಕಿತ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸೊ ಅದು ಯಾವ್ಯಾವುದು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. CTA ಇಲ್ಲಿ 2024 ಜನವರಿಯಲ್ಲಿ ನಡೆದಿರ್ತಕ್ಕಂತಹದ್ದು ಸಿಂಪಲ್ ಇಂಟ್ರೆಸ್ಟ್. ನೋಡಿ ತಮಗೆ ಗೊತ್ತಿರಲಿ, ಇದು ಥೀಮ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್. KS ಅನ್ನ ಹೊರತುಪಡಿಸಿದ್ರೆ KS ಸ್ವಲ್ಪ ಡಿಫಿಕಲ್ಟ್ ಮಾಡ್ತಾನೆ. ಇನ್ನು ಗ್ರೂಪ್ ಸಿ, AO, PC, PSI ಡೆಫಿನೆಟ್ಲಿ ಒಂದು ಪ್ರಶ್ನೆ ಇದೆ ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇಂದ, ಸರಳ ಬಡ್ಡಿ. ನೆಕ್ಸ್ಟ್ ಮಿಸ್ಸಿಂಗ್ ನಂಬರ್, ಅಗೈನ್
ನಂಬರ್ ಸೀರೀಸ್, ಮಿಸ್ಸಿಂಗ್ ನಂಬರ್, ಬಿಟ್ಟು ಹೋಗಿರ್ತಕ್ಕಂಥ ಸಂಖ್ಯೆ, ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ಪ್ರತಿ ಚಾಪ್ಟರ್ ಇದು ಕೂಡ ಇದೆ. ನಾನು ಕೊನೆಯಲ್ಲಿ ಬರ್ತೀನಿ. ಟೋಟಲ್ ಫ್ರಮ್ ಲಾಸ್ಟ್ ಒಂದಷ್ಟು ವರ್ಷದಿಂದ ಏನ್ ರೀಸೆಂಟ್ ನಡೆದಿದೆ, 81ಕ್ಕಿಂತ ಅಧಿಕ ಪ್ರಶ್ನೆಗಳು ಬಂದಿದ್ದಾವೆ. ಆ 81ಕ್ಕಿಂತ ಅಧಿಕ ಪ್ರಶ್ನೆಗಳು ಯಾವ ಚಾಪ್ಟರ್ ಜಾಸ್ತಿ ಬಂದಿದ್ದಾವೆ ಕೊನೆಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಪ್ರಶ್ನೆಗಳಿಗೂ ಕೂಡ ಕೊನೆಯಲ್ಲಿ ಉತ್ತರಿಸ್ತೀನಿ ನಾನು. ನೆಕ್ಸ್ಟ್ ಕ್ಲಾಕ್, ಗಡಿಯಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಅಲ್ಲಿಗೆ 2 ಪ್ರಶ್ನೆ ಕೇಳಿದ್ ನೋಡಿದ್ವಿ ನಾವು. ಇಲ್ಲಿ 2024 CTI ನೋಡಿದೀವಿ. ಅದನ್ನ ಬಿಟ್ರೆ ಗಡಿಯಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ KASTFD ಅಲ್ಲಿ ನೋಡಿರ್ತಕ್ಕಂಥದ್ದ ನಾವು ನೋಡ್ಬೋದು. ನೆಕ್ಸ್ಟ್ ಬ್ಲಡ್ ರಿಲೇಷನ್ಸ್. ಎಸ್, ಇಲ್ಲಿಗೆ ಆಲ್ರೆಡಿ 2 ಕ್ವಶನ್ ಆಯ್ತು. ಈಸಿಯಾಗಿ ತಾವು ಆನ್ಸರ್ ಮಾಡ್ತಾರೆ ಇದಕ್ಕೂ ಕೂಡ. ಬ್ಲಡ್ ರಿಲೇಷನ್ಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್. ನೆಕ್ಸ್ಟ್ ಪರ್ಸೆಂಟೇಜ್. ಎಸ್, ಪರ್ಸೆಂಟೇಜ್ ಅಗೈನ್ ರಿಪೀಟೆಡ್ ಇದು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಏಜಸ್. ನಾನು ಹೇಳಿದ್ದೀನಿ ನಿಮಗೆ, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನು ಹೊರತುಪಡಿಸಿದ್ರೆ ಪ್ರಾಬ್ಲಮ್ಸ್ ಆನ್ ಏಜಸ್, ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು, ಆ ಪ್ರಶ್ನೆಗಳು ತುಂಬಾ ಕೇಳಿದ್ದಾರೆ. ನೆಕ್ಸ್ಟ್ ಅದನ್ನ ಬಿಟ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್, ಕೋಡಿಂಗ್ ಅಂಡ್ ಡಿಕೋಡಿಂಗ್. ನೋಡಿ, ಏನು ಇಲ್ಲಿವರೆಗೂ ಏನು ಓದಿರೋದೇ ಬೇಡ, ಒಂದು 4ರಿಂದ 5 ಚಾಪ್ಟರ್ ಹೇಳ್ತೀನಿ. ಅದಕ್ಕೆ ಒಂದಷ್ಟು ವಿಡಿಯೋನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ, ತಮಗೆ ಈಸಿಯಾಗಿ ಅರ್ಥ ಆಗತ್ತೆ. ಕ್ಲಿಯರ್? ನೆಕ್ಸ್ಟು ಪಾರ್ಟ್ನರ್ಶಿಪ್, ಪಾಲುದಾರಿಕೆಯಿಂದ ಒಂದು ಪ್ರಶ್ನೆ. ಇನ್ನು KPSC PDO ಬಂದ್ರೆ ಅನಾಲಜಿ, ಸಾಮ್ಯತೆ ತಲೆಗೆಡಿಸ್ಕೋಬೇಡಿ, ಈಗ ಓದ್ಲಿಕ್ಕಾಗಲ್ಲ ಎಕ್ಸಾಮ್ ಟೈಮಲ್ಲಿ. ಪ್ರಾಬ್ಲಮ್ಸ್ ಆನ್ ಏಜಸ್ ನೋಡಿ, ಎಗೇನ್ ವಯಸ್ಸಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ. ಇದಾದ್ರೆ 4ನೇ ಸತಿ ರಿಪೀಟ್. ಸಿಲೋಲಿಸಮ್, ತಾರ್ಕಿಕ ವಿವೇಚನೆ ಮಾಡೋದು. ವೆನ್ ಡಯಾಗ್ರಾಮ್, ವೆನ್ ನಕ್ಷತ್ರಗಳು, ಆಲ್ರೆಡಿ 3ನೇ ಸತಿ ರಿಪೀಟ್. ಬಾರ್ ಗ್ರಾಫ್, ಸ್ತಂಭ ರೇಖೆಯಿಂದ ಒಂದು ಪ್ರಶ್ನೆ. ನಾನು ಹೇಳಿದೆ ನಿಮಗೆ ಟೈಮು, ಡಿಸ್ಟೆನ್ಸು, ಸ್ಪೀಡು, ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ. ಟೈಮ್ ಅಂಡ್ ವರ್ಕ್, ಟೈಮು, ಡಿಸ್ಟೆನ್ಸ್, ಸ್ಪೀಡ್, ಇದರಿಂದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸಿಂಪ್ಲಿಫಿಕೇಶನ್, ಇದು ಕೂಡ ಸರಳೀಕರಣ, ಈ ಟಾಪಿಕ್ ಇಂದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಹಂಗಾದ್ರೆ ನೀವು ಸುಮ್ಮನೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೀರಾ ಸರ್, ನಾವೇನ್ ಮಾಡ್ಬೇಕು ಸರ್? ಜಸ್ಟ್ ವೈಟ್. ನಿಮ್ಗೆ ಇದನ್ನ ಯಾವ್ಯಾವ ಕೇಳಿದರೆ ಅಂತ ತೋರಿಸ್ತಾ ಇದೀನಿ ಅಷ್ಟೇ. ಏನ್ ಮಾಡ್ಬೇಕು ಹೇಳ್ತೀನಿ. ಪರ್ಸೆಂಟೇಜ್, ಶೇಕಡಾವಾರು ಏನಿದೆ ಅದರಿಂದ ಒಂದು ಪ್ರಶ್ನೆ. ಯಾವ್ದ್ರಲ್ಲಿ? KA ಮೊನ್ನೆ VO ನಡೆಯುತ್ತಲ್ವಾ, ಅದರಲ್ಲಿ ಪರ್ಸೆಂಟೇಜ್ ಇಂದ. ಅಗೈನ್ ಇದು ಕೂಡ ರಿಪೀಟೆಡ್ ಥೀಮ್. ರ್ಯಾಂಕಿಂಗ್ ಅಂಡ್ ಆರ್ಡರ್, ಶ್ರೇಣಿ ಮತ್ತೆ ಕ್ರಮ, ಇದೇನು ರಿಪೀಟ್ ಆಗಿಲ್ಲ, ಡೋಂಟ್ ವರಿ. ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್, ಇದು ಬೇಡ. ಆಲ್ಫಾಬೆಟ್ ಸೀರೀಸ್, ಅಗೈನ್ ಇದು ಕೂಡ ರಿಪೀಟೆಡ್. ನಂಬರ್ ಸೀರೀಸ್, ಆಲ್ಫಾಬೆಟ್ ಸೀರೀಸ್. ನೆಕ್ಸ್ಟು ಮಿಸ್ಸಿಂಗ್ ನಂಬರ್, ರಿಪೀಟೆಡ್. ವೆನ್ ಡಯಾಗ್ರಾಮ್, ವೆನ್ ನಕ್ಷೆ, ಇದು ಕೂಡ ರಿಪೀಟೆಡ್. ವೆನ್ ಡಯಾಗ್ರಾಮ್ ಪ್ರಶ್ನೆಗಳು. ಟ್ರಯಾಂಗಲ್, ಕೌಂಟಿಂಗ್ ಫಿಗರ್ಸ್, ಅಂದ್ರೆ ಫಾರ್ ಎಕ್ಸಾಂಪಲ್ ಹಿಂಗೆ ತ್ರಿಭುಜ ಕೊಡ್ತಾರೆ, ಇದರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದಾವೆ, ತ್ರಿಭುಜಗಳಿವೆ, ಎಣಿಸಿ. ಕೌಂಟಿಂಗ್ ಫಿಗರ್ಸ್ ಒಂದು ಪ್ರಶ್ನೆ. ಅಗೈನ್ ಜಾಮಿಟ್ರಿ ಕೇಳಿದರೆ ತಲೆಗೆಡಿಸ್ಕೋಬೇಡಿ, ನೀವು ಓದಿಲ್ಲ ಅಂದ್ರೆ ಈಗ ಓದ್ಲಿಕ್ಕಾಗಲ್ಲ ಇರೋ ಟೈಮಲ್ಲಿ. ನೆಕ್ಸ್ಟು ಸಿಂಪ್ಲಿಫಿಕೇಶನ್, ಸರಳೀಕರಣ, ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಸಿಂಪಲ್ ಇಂಟ್ರೆಸ್ಟ್ ಇದೆ, ಆಕ್ಚುಲಿ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿಯಿಂದ ಒಂದು ಪ್ರಶ್ನೆ. ಸರಳ ಬಡ್ಡಿ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಪರ್ಸೆಂಟೇಜ್ ಏನಿದೆಯಲ್ವಾ, ಈ ಮತ್ತೆ ಪ್ರಾಬ್ಲಮ್ಸ್ ಆನ್ ಏಜಸ್, ಇಷ್ಟು ಪ್ರಶ್ನೆಗಳು ತುಂಬಾ ಈಸಿಯಾಗಿ ಬಂದಿದ್ದಾವೆ. ನೀವು ಮಾಡಬಲ್ರು, ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿದ್ರು ಕೂಡ ಆ ಪ್ರಾಬ್ಲಮ್ನ ಮಾಡಬಲ್ರಿ, ಅಷ್ಟು ಈಸಿ ಇದೆ. ಸೊ ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ KEA ನಡೆಸಿರ್ತಕ್ಕಂಥದ್ದು 2023 ಆ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸ್ತಾ ಹೋದ್ರೆ ಡೈಸ್, ಅಲ್ಲಿ ಡೈಸ್ 2 ಸತಿ ರಿಪೀಟ್ ಆಯ್ತು. ಕಳೆದ ಒಂದು 10 ಪ್ರಶ್ನೆ ಪತ್ರಿಕೆಯಲ್ಲಿ ಡೈಸ್ ಇಂದ 2 ಪ್ರಶ್ನೆ. ಬ್ಲಡ್ ರಿಲೇಷನ್ಸ್ ಇಂದ ಒಂದು 3 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ರಕ್ತ ಸಂಬಂಧದಿಂದ ಎಗೈನ್ ರಿಪೀಟ್ ಆಗ್ತಿರ್ತಕ್ಕಂಥದ್ದು ಕೋಡಿಂಗ್, ಡಿಕೋಡಿಂಗ್, ವೆರಿ ವೆರಿ ಸಿಂಪಲ್ ಆಗಿರುತ್ತೆ ಪ್ರಶ್ನೆ. ಅದರಲ್ಲೂ ಕೂಡ ಇಫ್ ಐ ಆಮ್ ನಾಟ್ ರಾಂಗ್, ಈ ಪ್ರಶ್ನೆ ಏನಿತ್ತು ಅಂದ್ರೆ ರೋಹಿತ್ ಅನ್ನ ಏನೋ ಒಂದು ಕೋಡ್ ಕೊಟ್ಟಿದ್ರು, QPQRST ಅಂತೇಳಿ. ಆ ರೀತಿ ಕರೆದ್ರೆ ವಿರಾಟನ್ನ ಯಾವ ರೀತಿ ಕರಿತೀವಿ ಅಂತ ಹೇಳಿ ಅಷ್ಟೇ. ನೀವು ಆರ್ಗೆ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ರೆ ಆ ತರ ನೋಡ್ಕೊಂಡ್ ಬಂದ್ರೆ ಇದು ಈಸಿ ಆಗುತ್ತೆ. ನಾನು ಪ್ರಾಬ್ಲಮ್ ತರಲಿಲ್ಲ, ಇಲ್ಲ ನಾನು ಸಾಲ್ವ್ ಮಾಡಿಸ್ತಿದ್ದೆ ಇಲ್ಲಿ. ಸೊ ಇದು ಈಸಿ ಇದೆ. ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕೂಡ ರಿಪೀಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅನಾಲೋಗಿ, ಸಾಮ್ಯತೆ ಬೇಡ. ಡೈರೆಕ್ಷನ್, ಇದು ಕೂಡ ಈಸಿಯಾಗಿ ಹೇಳ್ತಾರೆ. ಡೈರೆಕ್ಷನ್ ಒಂದು ತಮಗೆ ಗೊತ್ತಿದ್ರೆ ಸಾಕು. ಬೇಸಿಕ್ ಅಲ್ಲೇ ಕ್ವಶನ್ ಅನ್ನ ಕೇಳಿದರೆ ದಿಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಗೈನ್ ಪ್ರಾಬ್ಲಮ್ಸ್ ಆನ್ ಏಜಸ್, ವಯಸ್ಸಿಗೆ ಸಂಬಂಧಪಟ್ಟಿರುವ
ಸಮಸ್ಯೆಗಳು. ನೆಕ್ಸ್ಟ್ ಕ್ಲಾಕ್ ಗಡಿಯಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಪ್ರಶ್ನೆ, ಆಲ್ಫಾಬೆಟ್ ಸೀರೀಸ್ 1 ಪ್ರಶ್ನೆ, ಜಾಮೆಟ್ರಿ 1 ಪ್ರಶ್ನೆ. ಸೊ ಇಷ್ಟು ಪ್ರಶ್ನೆಗಳನ್ನ ನಾವು ನೋಡಿದಾಗ 81 ಪ್ರಶ್ನೆಗಳು ಸಿಕ್ಕಿದ್ವು. ಇಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಮೋರ್ ದನ್ 81+. ಇನ್ನೊಂದು 2-3 ಇರ್ಬೋದು, ನಮ್ಮಿಂದ ಮಿಸ್ ಆಗಿರಬಹುದು, ಹಾಗೆ 81+ ಅಂತ ಹೇಳ್ತಾ ಇದ್ದೀನಿ. ಸೊ 81 ಪ್ರಶ್ನೆಗಳಲ್ಲಿ ಸುಮಾರು 40 ಪ್ರಶ್ನೆಗಳು, ಅಂದ್ರೆ ಮೋರ್ ದನ್ 50, 41-42 ಪ್ರಶ್ನೆಗಳು ಕೇವಲ 6 ಟಾಪಿಕ್ ಇಂದ ಕವರ್ ಆಗಿದ್ದಾವೆ. ಯಾವುದು ಸರ್ ಅದು? ಸ್ವಲ್ಪ ಸ್ಕ್ರೀನ್ ಕಾಣ್ತಾ ಇಲ್ಲ ಅನ್ಸುತ್ತೆ, ಲೈಟ್ ಆಫ್ ಮಾಡಿಬಿಡ್ತೀವಿ, 1 ನಿಮಿಷ. ಓಕೆ, ಈಗ ಸ್ವಲ್ಪ ಬೆಟರ್ ಅನ್ಸುತ್ತೆ. ಓಕೆ, ನನಗೆ ಸ್ವಲ್ಪ ಡಾರ್ಕ್ ಇರುತ್ತೆ ಅಷ್ಟೇ, ತೊಂದರೆ ಇಲ್ಲ, ನಾನು ಕಾಣಿಸ್ತೀನಿ. ಓಕೆ ನೋಡಿ, ಈ ಪೇಜ್ ಏನಿದೆಯಲ್ಲ ವೆರಿ ಇಂಪಾರ್ಟೆಂಟ್. ಇಷ್ಟೊತ್ತು ನಾನು ಸುಮ್ಮನೆ ನಿಮ್ಗೆ ಎವಿಡೆನ್ಸ್ ತೋರಿಸ್ದೆ, ಇಲ್ಲಿ ಅನಾಲಿಸಿಸ್ ಕಂಪ್ಲೀಟ್ ಆಗಿ ನೋಡ್ತಾ ಬರೋಣ. 81 ಪ್ರಶ್ನೆಗಳಲ್ಲಿ 41ಕ್ಕಿಂತ ಅಧಿಕ ಪ್ರಶ್ನೆಗಳು ಕೇವಲ 6 ಟಾಪಿಕ್ಸ್ ಅಲ್ಲಿ ಇದಾವೆ. ಆ 6 ಟಾಪಿಕ್ಸ್ ಯಾವುದು ಸರ್ ಅಂತ ಹೋದ್ರೆ, ಫಸ್ಟ್ ಒನ್ ನಂಬರ್ ಸೀರೀಸ್, ಸಂಖ್ಯಾ ಸರಣಿ. 6 ಪ್ರಶ್ನೆಗಳನ್ನ ನೋಡಿದೀವಿ ನಾವು. ಎಷ್ಟು? 6 ಪ್ರಶ್ನೆಗಳು ಸಂಖ್ಯಾ ಸರಣಿಯಿಂದ. ಒಂದು ಇಂಪಾರ್ಟೆಂಟ್ ಟಾಪಿಕ್. ಸೊ ಇದನ್ನ ನೋಡ್ಬೇಕು, ಏನ್ ಮಾಡ್ಬೇಕು ನಾನು ಹೇಳ್ತೀನಿ, ವೆಯ್ಟ್. ಒಂದು ನಂಬರ್ ಸೀರೀಸ್, ಸಂಖ್ಯಾ ಸರಣಿ, 6 ಪ್ರಶ್ನೆಗಳು. ಕೋಡಿಂಗ್ ಅಂಡ್ ಡಿಕೋಡಿಂಗ್ 6 ಪ್ರಶ್ನೆಗಳು. ಅಲ್ಲಿಗೆ 2 ಗೊತ್ತಾಯ್ತು ತಮಗೆ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮತ್ತೆ ಸಂಖ್ಯಾ ಸರಣಿ. ಸಿಂಪ್ಲಿಫಿಕೇಶನ್, ಸರಳೀಕರಣದಿಂದ 5 ಪ್ರಶ್ನೆಗಳು. ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇಂದ 5 ಪ್ರಶ್ನೆಗಳು. ಅಲ್ಲಿ 22 ಪ್ರಶ್ನೆಗಳು ಕೇವಲ 4 ಚಾಪ್ಟರ್ ಇಂದ. ಯಾವ್ಯಾವುದು? ನಂಬರ್ ಸೀರೀಸ್, ಸಂಖ್ಯಾ ಸರಣಿ 1 ಚಾಪ್ಟರ್ ಇಂದ 6, ಕೋಡಿಂಗ್ ಡಿಕೋಡಿಂಗ್ 6, ಸಿಂಪ್ಲಿಫಿಕೇಶನ್ ಸರಳೀಕರಣ 5, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ 5 ಪ್ರಶ್ನೆಗಳು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಏಜಸ್. ನಾನು ಹೇಳಿದೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಅಂತ, ಮತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು. ಬೇಸಿಕ್ ಆಗಿ ಕೇಳಿದರೆ 1 ಪ್ರಶ್ನೆ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಇದೆ ಅಷ್ಟೇ, ಇನ್ನೆಲ್ಲ ಬೇಸಿಕ್ ಆಗಿ ಕೇಳಿದರೆ 5 ಪ್ರಶ್ನೆ. ಸೊ ಅದ್ರಲ್ಲಿ ಕೂಡ ಅದು ಕೂಡ ಈಸಿ ಇದೆ. ಅದು ಏನಂತ ಕೇಳಿದರೆ ಅಂದ್ರೆ ABC, ಯಾರೋ 4 ಜನದ ಹೆಸರು ಕೊಟ್ಟವ್ರೆ. ಈ 4 ಜನದ ಹೆಸರು, ಫಾರ್ ಎಕ್ಸಾಂಪಲ್ ಪ್ರೇಮ್, ಸಾನ್ವಿ, ಶುಭ, ಯಾರೋ ಪ್ರಕೃತಿ, ಈ 4 ಜನ. ಈ 4 ಜನದ ಸರಾಸರಿ ಏಜು 5 ವರ್ಷದ ಹಿಂದೆ 45 ಇತ್ತು. ಈಗ ಈ ಒಂದು ಗ್ರೂಪ್ಗೆ ಹೊಸದಾಗಿ ಅಂಬಿಕಾ ಎನ್ನುವರು ಬಂದು ಜಾಯ್ನ್ ಆಗಿದ್ದಾರೆ. ಈಗ ಅವರ ಸರಾಸರಿ ವರ್ಷವು 49 ವರ್ಷ ಆಗಿರುತ್ತದೆ. ಹಾಗಾದರೆ ಅಂಬಿಕನ ವಯಸ್ಸೆಷ್ಟು? ಇದೊಂದೇ ಡಿಫಿಕಲ್ಟ್ ಇರೋ ಪ್ರಶ್ನೆ ಕೇಳಿರೋದು. ಇನ್ನು ಮಿಕ್ಕಿರ್ತಕ್ಕಂಥವೆಲ್ಲವೂ ಈಸಿ. ಅದು ಕೂಡ ಈಸಿ ತಮಗೆ ಅವರೇಜ್ ಸರಾಸರಿಯನ್ನ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬಂದ್ರೆ. ನೆಕ್ಸ್ಟು ಅಲ್ಲಿಗೆ ಪ್ರಾಬ್ಲಮ್ಸ್ ಆನ್ ಏಜಸ್ ಆಯ್ತು. ಅಲ್ಲಿಗೆ 1, 2, 3, 4, 5 ಥೀಮಿಂದ ಎಷ್ಟು ಕೇಳಿದ್ರು? 15, 21, 27, ನಿಯರ್ಲಿ 30 ಪ್ರಶ್ನೆಯನ್ನ ಕೇವಲ 5 ಟಾಪಿಕ್ಲಿ. ನೆಕ್ಸ್ಟು ಕ್ಲಾಕ್, ಗಡಿಯಾರದ ಸಂಬಂಧಪಟ್ಟಿರ್ತಕ್ಕಂಥದ್ದು 4, ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 4, ಬ್ಲಡ್ ರಿಲೇಷನ್ಸ್ ರಕ್ತ ಸಂಬಂಧಪಟ್ಟಿರ್ತಕ್ಕಂಥದ್ದು 4, ಪರ್ಸೆಂಟೇಜ್ ಶೇಕಡಾವಾರು 3, ಆಲ್ಫಾಬೆಟ್ ಸೀರೀಸ್ ಅಕ್ಷರಮಾಲೆಯಲ್ಲಿ 3, ಪಜಲ್ ಅಲ್ಲಿ 3, ರ್ಯಾಂಕಿಂಗ್ ಆರ್ಡರ್ ಅಲ್ಲಿ 3 ಪ್ರಶ್ನೆಯನ್ನ ಕೇಳಿದ್ದಾರೆ. ಹಂಗೆ ಬಂದ್ರೆ ಆ 80 ಪ್ರಶ್ನೆಗಳನ್ನ ನೋಡ್ತಾ ಬಂದ್ರೆ ಪ್ರಾಬಬಿಲಿಟಿ ತಲೆಗೆಡ್ಸ್ಕೋಬೇಡಿ. ನೀವು ಮಾಡಕ್ ಬಂದ್ರೆ ಮಾಡಕ್ ಬರುತ್ತೆ, ಅದು ಕೂಡ ತುಂಬಾ ಈಸಿ ಇದೆ. ಸೊ ನಮ್ಮ ಹುಡುಗರಿಗೆ ಕಷ್ಟ ಅನ್ಸುತ್ತೆ, ಬಿಟ್ಟುಬಿಡಿ. 3 ಪ್ರಶ್ನೆ ಕೇಳಿದ್ದಾರೆ. ಈ ಎಕ್ಸಾಮ್ ಟೈಮಲ್ಲಿ ಎಕ್ಸ್ಟ್ರಾ ಏನು ಮಾಡ್ಲಿಕ್ಕಾಗಲ್ಲ. ಸೀಟಿಂಗ್ ಅರೇಂಜ್ಮೆಂಟ್ 2, ಇದು ಬಿಡಿ. ಡೈಸು 2, ಇದು ಬಿಡಿ. ಬಟ್ ನೀವು ಪಾರ್ಟ್ನರ್ಶಿಪ್ ಅನ್ನ ನೋಡ್ಕೊಳ್ಳೇಬೇಕು. 2 ಪ್ರಶ್ನೆ ಕೇಳಿದ್ರು ಕೂಡ ತುಂಬಾ ಈಸಿಯಾಗಿ ಕೇಳ್ತಾರೆ. ಸೊ ಪಾರ್ಟ್ನರ್ಶಿಪ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ನೋಡ್ಕೊಳ್ಳೇಬೇಕು. ಅಲ್ಲಿಗೆ ಎಷ್ಟು ಟಾಪಿಕ್ ಅನ್ನ ನಾವು ಮಿನಿಮಮ್ ನೋಡ್ಕೋಬೇಕು ಸರ್ ಈ ಟೈಮಲ್ಲಿ ಅಂದ್ರೆ ಸಿಂಪಲ್ ಒಂದು 6 ಟಾಪಿಕ್. ತಮಗೆ ಗೊತ್ತಿರಲಿ 80 ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಏನ್ ಟಾಪಿಕ್ ಮೇಲೆ ಕೇಳಿದಾರಲ್ವಾ, ಅಷ್ಟು ಟಾಪಿಕ್ ಈಸಿ ಮೇಲೆ ಕೇಳಿದ್ದಾರೆ. ಈಗ ನೀವು ನೋಡ್ತಾ ಬಂದ್ರೆ ಅದ್ರಲ್ಲಿ ಒಂದನ್ನ ಹೊರತುಪಡಿಸಿ, ಯಾವುದು ಅಂದ್ರೆ ಜಾಮೆಟ್ರಿ ಇಲ್ಲೆಲ್ಲೋ ಮಿಸ್ ಆಗಿದೆ. ಜಾಮೆಟ್ರಿನಲ್ಲೂ ಕೂಡ ಒಂದು 5-6 ಪ್ರಶ್ನೆಯನ್ನ ಕೇಳಿದ್ದಾರೆ. ಬಟ್ ನೀವು ಅದನ್ನ ಓದ್ಬೇಕಾ? ಈಗ ಓದಕ್ಕಾಗುತ್ತಾ? ಆಗಲ್ಲ. ಅದೊಂದು ಹೊರತುಪಡಿಸಿದ್ರೆ ಇನ್ ಮಿಕ್ಕಿರ್ತಕ್ಕಂಥದ್ದು ನಂಬರ್ ಸೀರೀಸ್ ಈಸಿ ಇದೆ 1,
ಕೋಡಿಂಗ್ ಡಿಕೋಡಿಂಗ್, ಸಿಂಪ್ಲಿಫಿಕೇಶನ್, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಮತ್ತೆ ಚಕ್ರಬಡ್ಡಿ, ವಯಸ್ಸಿಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರಶ್ನೆಗಳು, ಗಡಿಯಾರ. ಅಟ್ಲೀಸ್ಟ್ ಈ 6 ಟಾಪಿಕ್ನ ಜೊತೆಗೆ ತುಂಬಾ ಈಸಿ ಆಗೋದು ಪಾರ್ಟ್ನರ್ಶಿಪ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್, ಪಾಲುದಾರಿಕೆ ಮತ್ತೆ ಲಾಭ ಮತ್ತು ನಷ್ಟ. ಅಲ್ಲಿ 6 1 2 8, ಅದ್ರ ಜೊತೆಗೆ ಪರ್ಸೆಂಟೇಜ್ ಮತ್ತೆ ಬ್ಲಡ್ ರಿಲೇಷನ್ಸ್ ನೋಡ್ಕೊಳ್ಳಿ. 8 7 10 ಥೀಮನ್ನ ನೋಡ್ಕೊಳ್ಳಿ. ಸರ್ 10 ಥೀಮಲ್ಲಿ ಏನು ಓದ್ಬೇಕು ಅಂತ ಹೇಳಿಲ್ವಲ್ಲ ಸರ್ ನೀವು? ಸಿಂಪಲ್, ಈ 10 ಥೀಮ್ ಏನಿದಾವಲ್ವಾ, ಪ್ರತಿ ಥೀಮ್ಗೂ ಕೂಡ 3 ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಓದ್ಬೇಕು. ಇಟ್ ಮೀನ್ಸ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಪ್ರಾಬ್ಲಮ್ಸ್ ಆನ್ ಏಜಸ್, ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಇದು ಇಂಪಾರ್ಟೆಂಟ್ ಥೀಮ್ ಅಲ್ವೇನಪ್ಪ, ಟಾಪಿಕ್ ಅಲ್ವೇನಪ್ಪ, ಇಂಪಾರ್ಟೆಂಟ್ ಥೀಮು ಅಥವಾ ಟಾಪಿಕ್. ಸೊ ಈ ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಕ್ವಶನ್, 3 ಡಿಫ್ರೆಂಟ್ ಟೈಪ್ಸ್ ಕ್ವಶನ್ ನೋಡ್ಕೊಳ್ಳಿ ಸಾಕು. ಸರ್ ನಾನು ಇರೋದು ಒಂದು 10-15 ಟೈಪ್ಸ್ ನೋಡ್ಕೋತೀನಿ, ಬೇಡ, ಒಂದು 3 ಡಿಫ್ರೆಂಟ್ ಟೈಪ್ಸ್ ನೋಡ್ಕೊಳ್ಳಿ. ಅದು ಕೂಡ ಒಂದೊಂದು ಡಿಫ್ರೆಂಟ್ ಟೈಪ್ಸ್ಗೂ ಕೂಡ ಒಂದೊಂದು ವಿಧಕ್ಕೂ ಕೂಡ 3 ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆನ್ ಏಜಸ್ ಮಾಡ್ತಾ ಇದ್ದೀವಿ, ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಥೀಮ್ ಇದು. ಇದರಲ್ಲಿ ಫಸ್ಟ್ ಟೈಪ್ ಒಂದು ಕ್ವಶನ್ ಬರ್ತಿದೆ, ಆ ತರ ಕ್ವಶನ್ ಒಂದು 3 ನೋಡಿ. ನೆಕ್ಸ್ಟ್ ಟೈಪ್ ಬರುತ್ತೆ ಅದೊಂದು 3 ನೋಡಿ, ನೆಕ್ಸ್ಟ್ ಟೈಪ್ ಬರುತ್ತೆ ಅದೊಂದು ನೋಡಿ. ಇಟ್ ಮೀನ್ಸ್ ಒಂದು ಟಾಪಿಕ್ಗೆ 3 ಟೈಪ್ಸ್, ಒಂದು ಟಾಪಿಕ್ಗೆ 3 ಟೈಪ್ಸ್ ನೋಡ್ಬೇಕು ಪ್ರಾಬ್ಲಮ್ಸ್ ಆನ್ ಏಜಸ್. ಇದೇ ತರ ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಒಂದು 3 ಟೈಪ್ಸ್, ಸಿಂಪ್ಲಿಫಿಕೇಶನ್ ಒಂದು 3 ಟೈಪ್ಸ್, ಕೋಡಿಂಗ್ ಡಿಕೋಡಿಂಗ್ ಒಂದು 3 ಟೈಪ್ಸ್, ನಂಬರ್ ಸೀರೀಸ್ ಒಂದು 3 ಟೈಪ್ಸ್. ಅದು ಬಿಟ್ರೆ ಪಾರ್ಟ್ನರ್ಶಿಪ್ ಮತ್ತೆ ಬ್ಲಡ್ ರಿಲೇಷನ್ ಒಂದು 3 ಟೈಪ್. ಅದಾದ ನಂತರ ಪ್ರಾಫಿಟ್ ಅಂಡ್ ಲಾಸ್, ಲಾಭ ನಷ್ಟ, ಪಾರ್ಟ್ನರ್ಶಿಪ್. ಸೊ ಇಷ್ಟನ್ನಾದ್ರೂ ಕೂಡ ಜಸ್ಟ್ ಮಿನಿಟ್ ಸ್ವಿಚ್ ಆಫ್ ಆಗುತ್ತೆ. ಎಸ್ ಸಾರಿ ಲ್ಯಾಪ್ಟಾಪ್ ಸ್ವಿಚ್ ಆಫ್ ಆಗಿರೋದು. ಈಗ ಸ್ವಿಚ್ ಆಫ್ ಆದ್ರೆ ಕ್ಲಾಸ್ ಆನ್ ಆಗಲ್ಲ. ಓಕೆ ಡನ್. ಈಗ ನಾನು ಹೇಳಿದ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈ 10 ಟಾಪಿಕ್ ಅನ್ನ ಓದ್ಬೇಕಾಗತ್ತೆ. ಕ್ಲಿಯರ್? ತಾವು ಸರಿ ನೋಟ್ ಆದ್ರೂ ಮಾಡ್ಕೊಳ್ಳಿ ಎಷ್ಟೆಷ್ಟು ಕ್ವಶನ್ ಬಂದಿದ್ದಾವೆ ಅಂತೇಳಿ ನಾನು ಎಲ್ಲಾದ್ರ ಮೇಲೂ ಕೊಟ್ಟಿದ್ದೀನಿ. ಸರ್ ಈಗ ತಮ್ಮ ಪ್ರಶ್ನೆ ಏನಂದ್ರೆ, ಯಾವ್ದು ಓದಿದ್ರೆ ಬೆಸ್ಟ್ ಸರ್, ಯಾವ್ದಾದ್ರು ಕೋರ್ಸ್ ತಗೊಳ್ಳ? ನೀವು ಏನಾದ್ರು ಎಲ್ಲರೂ ಕೋರ್ಸ್ ತೆಗೆದುಕೊಂಡಿದ್ರೆ ಅದರಲ್ಲೇ ಈ ಟಾಪಿಕ್ ಓದಿ. ನಾನೇನು ಹೇಳಿದ್ನಲ್ಲ, ಒಂದು 10 ಅಥವಾ 6, ಫಸ್ಟ್ 6 ಓದಿ, ಇವೆರಡು 4 ಆಮೇಲೆ ಓದಿ. ಕೋರ್ಸ್ ತೆಗೆದುಕೊಂಡಿದ್ರೆ. ಇಲ್ಲ ಸರ್ ನಾನು ಕೋರ್ಸ್ ತೆಗೆದುಕೊಂಡಿಲ್ಲ ಅಂದ್ರೆ ಅವ್ರಿಗೆ ಒಂದಷ್ಟು ಯೂಟ್ಯೂಬ್ ಇಂಪಾರ್ಟೆಂಟ್ ಕ್ಲಾಸಸ್ ಇದೆ, ಫ್ರೀ ಕ್ಲಾಸಸ್. ಸೊ ಯಾವ ಸರ್ ಅದು ಯೂಟ್ಯೂಬ್ ಅಲ್ಲಿ ಇರೋದು ಅಂತೇಳಿ ನಾನು ಹೇಳ್ತೀನಿ, ಜಸ್ಟ್ ಎ ಮಿನಿಟ್. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟೆಸ್ಟ್ ಕಿಟ್ ಬೇಕಾದ್ರೆ 1000 ಟೆಸ್ಟ್ ಕಿಟ್ ಅಷ್ಟೇ ಇತ್ತು. 450 500 ಪ್ಲಸ್ ಆಗಿದೆ, ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಅವ್ರಿಗೊಂದು 2 to 3 days ಅಲ್ಲಿ ಫೈನಲ್ ವೆರಿಫಿಕೇಶನ್ ಆಗಿದೆ. ಆಮೇಲೆ ಕಳಿಸ್ತೀವಿ ನಾವು 23ನೇ ತಾರೀಕು ಅಥವಾ 24ನೇ ತಾರೀಕು ಕಳಿಸ್ತೀವಿ ನಿಮ್ಮ ಮನೆಗೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟೆ. ಅತಿ ಶೀಘ್ರದಲ್ಲೇ UPSC ಇಂದ ಹಿಡಿದು CDS ಬರೆಯೋರಿಗೆ, SSC ಬರೆಯೋರಿಗೆ, KS ಬರೆಯೋರಿಗೆ, PSI ಬರೆಯೋರಿಗೆ, PC ಬರೆಯೋರಿಗೆ ಇನ್ನೊಂದು 15 days ಅಲ್ಲಿ ಡಿಕೋಡ್ ಸೈನ್ಸ್ ಅಂತ ಹೇಳಿ ವಿಶಿಷ್ಟವಾಗಿರತಕ್ಕಂಥ ಪುಸ್ತಕ ಬರ್ತಾ ಇದೆ. ಇದೊಂದು ಸರ್ತಿ ತೆಗೆದುಕೊಳ್ಳಿ, ಕಂಪ್ಲೀಟ್ ನೀವು ಯಾವುದೇ ಎಕ್ಸಾಮ್ ಬರೀತಾ ಇರಲಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು 15 days ಬರ್ತಾ ಇದೆ. ಇದಾದ ನಂತರ ನಾವು ಡಿಕೋಡ್ ಎಕನಾಮಿಕ್ಸ್, ಡಿಕೋಡ್ ಎನ್ವೈರನ್ಮೆಂಟ್, ಈ ತರ ಪ್ರತಿ ಸಬ್ಜೆಕ್ಟ್ಗೂ ವಿಶಿಷ್ಟವಾಗಿರ್ತಕ್ಕಂಥ ಪುಸ್ತಕ. ಇದು ನಿಮ್ಗೆ ನಾರ್ಮಲ್ ಏನು ಇದು ಆ ತರ ಹೋಗ್ತಾ ಇದೆಯಲ್ಲ, ಆ ತರ ಇಲ್ಲ. ಇದು ಒಂದು ಬೇರೆ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀವಿ. ಅದೇನು ಅಂತೇಳಿ ಪ್ರಿಂಟ್ ಹೋಗಿ ಬರ್ಲಿ, ಆಮೇಲೆ ಹೇಳ್ತೀನಿ, ಈಗಲೇ ಹೇಳೋದು ಬೇಡ. ಈಗ ಬರೋಣ. ಮತ್ತೆ ಇನ್ನೊಂದು ವಿಚಾರ ಇಂಪಾರ್ಟೆಂಟ್ ಯಾವುದು ಯೂಟ್ಯೂಬಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಗೊತ್ತಿಲ್ಲ ತಮಗೆ, ಈ ವರ್ಷ ಐ ಥಿಂಕ್ ಇನ್ನೊಂದು ಮಂತ್ ಅಥವಾ ಅತಿ ಶೀಘ್ರದಲ್ಲೇ PSI ಎಕ್ಸಾಮ್ ಕಾಲಾಗ್ಬೋದು. ಒಂದು ಈ KS ಅದು ಕೂಡ ಸೆಪ್ಟೆಂಬರ್ ಅಲ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ವು, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ. ಬಟ್ ಯೂಶಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ನೋಟಿಫಿಕೇಶನ್ ಅಥವಾ ನವೆಂಬರ್ ಅಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ನಿಮ್ಗೆ ಎಕ್ಸಾಮು ಇವ್ರು ಹೇಳಿರೋ ಪ್ರಕಾರ 11-29 ಅಂದ್ರೆ ಒಂದಿನ ಕಡಿಮೆ ಡಿಸೆಂಬರ್ 1ನೇ ತಾರೀಕು ಅನ್ಕೊಳ್ಳಿ. ಡಿಸೆಂಬರ್ ಅಲ್ಲಿ ಒಂದು 5 ತಿಂಗಳು ಉಳಿಯುತ್ತೆ KSಗೆ. ಅದು ಕೂಡ ಟೆಂಟೇಟಿವ್ ಡೇಟು. ಅದೊಂದು 15 days ಎಕ್ಸ್ಟೆಂಡ್ ಆಗ್ಬೋದು ಅಥವಾ ಅಲ್ಲೇ ಇರ್ಬೋದು. ಸೊ ನಿಮ್ಗೆ ಎಕ್ಸ್ಟೆಂಡ್ ಆದ್ರೂ ಕೂಡ ಅರೌಂಡ್ 5.5 months ಅಥವಾ 6 months KSಗೆ ಸಿಗುತ್ತೆ. ಯಾರಾದ್ರೂ ಅದ್ರ ಜೊತೆಗೆ ST FD ನಾವು ಒಂದು ವಾರದಿಂದ ನಮ್ಮ ಹುಡುಗರು ಹೋಗಿದ್ರು KAಗೆ. ಪ್ರಪೋಸಲ್ ಬಂದಿರೋದು 5,000 ವೇಕೆನ್ಸಿಗೆ. ಯಾವುದಕ್ಕೆ? FDSಗೆ. ಬಟ್ ಅಷ್ಟು ಮಾಡ್ತಾರ ಸರ್? ನೋ, ಅಷ್ಟು ಮಾಡ್ಲಿಕ್ಕೆ ಆಗಲ್ಲ.
ಅರೌಂಡ್ 3000 ಆದ್ರೂ ಮಾಡ್ಬೋದು ಅವರು. KPSC ಕೊಡ್ತಾರೆ ಅನ್ಸುತ್ತೆ ಅದನ್ನ, KA ಕೊಡಲ್ಲ, STFD. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಓದಿಲ್ಲ ಅಂದ್ರೆ ಓದ್ಲಿಕ್ಕೆ ಈಗ ಶುರು ಮಾಡಿ, ಒಂದು ಪ್ಲಾನ್ ಮಾಡಿ ಓದಿ. ನಾನು ಸಾಧ್ಯವಾದಷ್ಟಕ್ಕೆ ಮೆಂಟರ್ಶಿಪ್ ಶುರು ಮಾಡ್ತೀನಿ. ನಮ್ಮ ಕ್ಲಾಸಸ್ ಬೇಕಾದ್ರೆ ಕ್ಲಾಸಸ್ ಆನ್ಲೈನಲ್ಲಿದೆ. ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಏನು ಹೇಳೋದು, ಸೈನ್ಸು ಈ ಗುರುವಾರದಿಂದ ಫಿಸಿಕ್ಸು ಕೆಮಿಸ್ಟ್ರಿ ಬಾಕಿ ಇದೆಯಲ್ಲ ಅದು ಮುಗಿಯುತ್ತೆ, ಕೇವಲ 5 ದಿನಕ್ಕೆ ಮುಗಿಯುತ್ತದೆ. ಮತ್ತೆ ನಿನ್ನೆ ಕರ್ನಾಟಕ ಹಿಸ್ಟ್ರಿ ಮುಗಿದಿದೆ, ಕಂಪ್ಲೀಟ್ ಆಗಿದೆ, ಅದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಈ ವೀಕಲ್ಲಿ 4 ಚಾಪ್ಟರ್ ಇಂಪಾರ್ಟೆಂಟ್. ಕರ್ನಾಟಕ ಜಿಯೋಗ್ರಫಿ ಮುಗಿಯುತ್ತೆ. ನಿಮಗೆ ಬ್ಯಾಲೆನ್ಸ್ ಉಳಿಯೋದು ಇಂಡಿಯನ್ ಜಿಯೋಗ್ರಫಿ 1, ಮೆಂಟಲ್ ಅಬಿಲಿಟಿ 1, 2. ಸೊ ಇದನ್ನು ಮುಗಿಸಿದ ನಂತರ ಅಷ್ಟೊತ್ತಿಗೆ 1-1.5 ತಿಂಗಳು PSI ಕಾಲ ಆದರೆ ಅಷ್ಟೊಳಗೆ ಪೇಪರ್ 1 ಮಾಡಿಸ್ತೀವಿ. ಆ ನಂತರ ಕಾಲ ಆದ್ಮೇಲೂ ಕೂಡ ನಿಮಗೆ ಲೈವ್ ಎಸ್ಸೆ ಬರೆಯೋದು ಏನಾದ್ರು ಒಂದು ವ್ಯವಸ್ಥೆಯನ್ನ ಮಾಡಿಸೋಣ. ಓಕೆನಾ, ಕ್ಲಿಯರ್? ಈಗ ಬರೋಣ ನಿಮ್ಮ ಪ್ರಶ್ನೆಗಳಿಗೆ. ಎಲ್ಲರಿಗೂ ಕೂಡ ನಾನು ಉತ್ತರವನ್ನು ಕೊನೆಯಲ್ಲಿ ಕೊಡ್ತೀನಿ. ಸರ್, ಮೆಂಟಲ್ ಅಬಿಲಿಟಿಗೆ ನೀವು ಯಾವುದೋ ಫ್ರೀ ಕ್ಲಾಸ್ ಹೇಳ್ತೀವಿ ಅಂದ್ರಲ್ಲ ಸರ್, ಇಂಪಾರ್ಟೆಂಟ್ ಟಾಪಿಕ್ಸ್ ನೋಟ್ ಮಾಡ್ಕೊಳ್ಳಿ. ಆ ನೋಟ್ ಮಾಡ್ಕೊಂಡ ನಂತರ ತಮಗೆ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತೀನಿ. ಆಮೇಲೆ ನಾನು ಯಾರು ಪ್ರಮೋಷನ್ ಕೊಟ್ಟಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಅದಿಲ್ಲ. ಓಕೆನಾ? ನಾನು ಆನೆಸ್ಟ್ ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು ಅರ್ಥ ಆಗುತ್ತ್ರಿ. ಅದು ಇಂಗ್ಲೀಷಲ್ಲೆಲ್ಲರೂ ಮಾಡಲಿ, ಹಿಂದಿಲ್ಲಾದ್ರೂ ಮಾಡಲಿ, ಲೆಕ್ಕ 1 ಅಂದ್ರೆ 1, 2 ಅಂದ್ರೆ 2. ನೀವು ಆಸ್ಟ್ರೇಲಿಯಾಕ್ಕೆ ಹೋಗಿ ಹಿಂಗಂದ್ರೆ ವಾಶ್ರೂಮ್ಗೆ ಹೋಗು ಅಂತಾನೆ ತೋರಿಸ್ತಾನೆ. 1 and 2 3 4 ಎಲ್ಲ ಎಲ್ಲೋದ್ರು ಒಂದೇ, ತಲೆ ಕೆಡಿಸ್ಕೊಬೇಡಿ. ಅದು ಜಸ್ಟ್ ಎ ಮಿನಿಟ್, ಅದನ್ನ ನಿಮ್ಗೂ ಹುಡುಕ್ತಾ ಇದ್ದೀನಿ. ನಾನು ಟೆಲಿಗ್ರಾಮಲ್ಲಿ ಇದ್ದರೆ ಟೆಲಿಗ್ರಾಮ್ಗೆ ಲಿಂಕ್ ಆಗ್ತಿದ್ದೆ, ಬಟ್ ಈಗ ಟೆಲಿಗ್ರಾಮ್ ವರ್ಕ್ ಆಗಲ್ಲ. ಎಸ್, ಜಸ್ಟ್ ಎ ಮಿನಿಟ್ ನೋಡಿ, ಅದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಎಲ್ಲಿ ಫ್ರೀ ಕ್ಲಾಸಸ್ ಇದೆ ಅಂತ ಹೇಳಿ. ಜಸ್ಟ್ ಎ ಮಿನಿಟ್. ಒಂದೇ ನಿಮಿಷ ಇರಿ, ನಿಮ್ಗೆ ಅದನ್ನ ಓಪನ್ ಮಾಡೋದು ನಾನು ತೋರಿಸ್ತೀನಿ. ಇಲ್ಲಾಂದ್ರೆ ಒಂದು ವಾಟ್ಸಪ್ ಚಾನಲ್ ಕೂಡ ನಾನು ಕ್ರಿಯೇಟ್ ಮಾಡ್ತೀನಿ, ಆ ಚಾನಲಲ್ಲೂ ಹಾಕ್ತೀನಿ ನಿಮಗೆ. ಟೆಲಿಗ್ರಾಮ್ ವರ್ಕ್ ಆಗ್ತಿಲ್ಲ, ಸೊ ಮತ್ತೆ ಇನ್ನೊಂದು, ನಾವು ಟೆಸ್ಟಿಸ್ಗೆ ಸಿನಾಪ್ಸಿಸ್ ಕೂಡ ಕೊಡ್ತೀವಿ. ಮತ್ತೆ ಎಲ್ಲ ಸಬ್ಜೆಕ್ಟ್ಗೂ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಮಾಡ್ಕೊಡ್ತೀನಿ. ಎಕ್ಸಾಮ್ ಟೈಮಲ್ಲಿ ಅದನ್ನು ರಿವಿಷನ್ ಮಾಡ್ಕೊಳ್ಳಿ, PC ಮತ್ತೆ AO ಸ್ಟೂಡೆಂಟ್ಸ್. ಓಕೆ, ಅಣ್ಣ ಒಂದ್ ಕಡೆ ಶೇರ್ ಮಾಡಿದ್ರು.
just a minute. ಒಂದು ನಿಮಿಷ ರೀ. Shit. ಒಂದು ನಿಮಿಷ. ಓಕೆ ನೋಡಿ, ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಇದೆ, ಕಂಪ್ಲೀಟ್ ಅರ್ಥಮೆಟಿಕ್ ಪ್ಲೇ ಲಿಸ್ಟ್ ಅಂತ ಹೇಳಿ. ಸೊ ಯಾರ್ದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಸರ್ದು ಕರಿಯರ್ ಡಿಫೈನರ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರದಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕಂಪ್ಲೀಟ್ ಅರ್ಥಮೆಟಿಕ್ ಅಂತ ಇದೆ. ಅಲ್ಲಿ ನಿಮಗೆ ನೋಡಿ ಪರ್ಸೆಂಟೇಜ್ 4 hour ಇದೆ. 1 hour ಅಥವಾ 2 hour ಅಲ್ಲಿ ನಿಮ್ಗೆ ಒಂದು 2-3 ಟೈಪ್ಸ್ ಗೊತ್ತಾಗುತ್ತೆ, ಅಷ್ಟು ನೋಡಿ ಸಾಕು. ಇಲ್ಲ ಸರ್ ನಮ್ಮ ಟೈಮ್ ಇದ್ರೆ 4 hour ನೋಡಿ. ನೋಡಿ ಯಾವ್ದಿದು ಪರ್ಸೆಂಟೇಜ್ ಪ್ರಾಬ್ಲಮ್ಸ್, ಟ್ರಿಕ್ಸ್ ಮತ್ತೆ ಶಾರ್ಟ್ ಕಟ್. ಇದ್ರಲ್ಲಿ ತುಂಬಾ ಡೀಪ್ ಆಗಿರೋದು ಹೇಳ್ಕೊಟ್ಟಿದ್ದಾರೆ, ಅಷ್ಟು ನಿಮಗೆ ಬೇಕಿಲ್ಲ. ನೋಡಿ ಇಲ್ಲಿ ಒಂದು ಇದು ಕವರ್ ಆಯ್ತಾ. ನೆಕ್ಸ್ಟ್ ರೇಷಿಯೋ ಪ್ರಪೋರ್ಷನ್ ಇದೆ, ಅದನ್ನೇ ನೋಡಕ್ ಹೋಗ್ಬೇಡಿ, ಟೈಮ್ ಇದೆ ನೋಡಿ. ಅವರೇಜ್ ಪ್ರಾಬ್ಲಮ್ ಒಂದು ನೋಡಿ. ಪ್ರಾಫಿಟ್ ಅಂಡ್ ಲಾಸ್ ಕಂಪ್ಲೀಟ್ ಇದೆ, 5 hour ಇದೆ. ನೀವು ಅದನ್ನ 1 or 2 hour ನೀವು ಅಲ್ಲಿ ಎಲ್ಲಿಗೆ 3 ಟಾಪಿಕ್ಸ್ ಮುಗಿಯುತ್ತೋ ಅಲ್ಲಿವರೆಗೂ ತಗೊಂಡು. ನೆಕ್ಸ್ಟ್ ಸ್ಕ್ರೀನ್ ತುಂಬಾ ವೈಟ್ ಕಾಣಿಸ್ತಾ ಇದೆಯಾ? ಲೈಟ್ ಆಫ್ ಮಾಡೋಣ, ಒಂದು ನಿಮಿಷ ರೀ, ಲೈಟ್ ಆಫ್ ಮಾಡಿದ್ದೀನಿ ನಾನು. ಈಗ ಓಕೆನಾ? ಈಗ ಕಾಣಿಸ್ತಾ ಇದೆಯಾ ಸರ್? ನನ್ಗೆ ಯಾರಾದ್ರೂ ರಿಪ್ಲೈ ಮಾಡಿ. ಕ್ಲಿಯರ್ ಇದೆಯಾ? ಕ್ಲಿಯರ್ ಇಲ್ವಾ? ಒಂದೇ ನಿಮಿಷ, ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇಡೋಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ಅದಿರ್ಲಿ, ಜಸ್ಟ್ ನೋಡ್ಕೊಳ್ಳಿ. ಯಾರ್ದು ಕರಿಯರ್ ಡಿಫೈನರ್ ಅಂತೇಳಿ ಕಂಪ್ಲೀಟ್ ಅರ್ಥಮೆಟಿಕ್ಸ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ. ಅದ್ರಲ್ಲಿ ನಾನು ಯಾವ್ಯಾವ್ದು ಹೇಳ್ತೀನೋ ಅದು ನೋಡ್ಕೊಂಡ್ ಬನ್ನಿ. 1 ಪರ್ಸೆಂಟೇಜ್ ನೋಡಿ, ಅದು ಬಿಟ್ರೆ ಅವರೇಜ್ ನೋಡಿ 2, ಪ್ರಾಫಿಟ್ ಅಂಡ್ ಲಾಸ್ 3, 4ನೇದು ಸಿಂಪಲ್ ಇಂಟ್ರೆಸ್ಟ್, 5ನೇದು ಕಾಂಪೌಂಡ್ ಇಂಟ್ರೆಸ್ಟ್. ಅಲ್ಲಿ ನಾನು ಹೇಳಿರೋ ಕವರ್ ಅಲ್ವಾ. ನೆಕ್ಸ್ಟ್ ಮಿಕ್ಸ್ಚರ್ ಅಂಡ್ ರೆಲಿಗೇಷನ್ಸ್ ಬೇಡ, ಮನೆಗೆ ನೋಡ್ಕೊಳ್ಳಿ, ಟೈಮ್ ಇದ್ರೆ ಅಲ್ಲಿ ಬೇಡ. ಬಟ್ ಒಂದು ಕ್ವಶನ್ ಕೇಳಿದೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಏಜಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಆನ್ ಏಜಸ್ 6 ಪ್ರಶ್ನೆ ಬಂದಿದ್ದಾವೆ. ಟೈಮ್ ಅಂಡ್ ವರ್ಕ್ 1 or 2 ಕ್ವಶನ್ ಬಂದಿದೆ, ಬಟ್ ಕೊನೆಯಲ್ಲಿ ಕೇಳೋಗಿದ್ರೆ ಕೇಳಿ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬೇಡ. ಸ್ಟಾರ್ಟಿಂಗ್ ಅಲ್ಲಿ ನಾನು ಏನು 8 ಥೀಮ್ ಹೇಳಿದ್ದೀನೋ ಅದನ್ನ ಕೇಳಿ. ಪೈಪ್ಸ್ ಅಂಡ್ ಸಿಂಟ್ರನ್ಸ್, ಇದು 1 ಕ್ವಶನ್ ಬಂದಿದೆ, ಬೇಡ. ನೆಕ್ಸ್ಟ್ ಟ್ರೈನ್ ಪ್ರಾಬ್ಲಮ್ಸ್ 2 ಕ್ವಶನ್ ಏನೋ ಬಂದಿದೆ, ಐ ಥಿಂಕ್. ನೋಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಇಂಪಾರ್ಟೆಂಟು, ಅದು ಮಿಸ್ ಮಾಡಬೇಡಿ. ಪರ್ಮಿಟೇಷನ್ ಕಾಂಬಿನೇಷನ್ ಈಗ ಬೇಡ, ಆಗಲ್ಲ. ಪ್ರಾಬಬಿಲಿಟಿ ಈಗ ಬೇಡ. ನೆಕ್ಸ್ಟ್ ಬೇಡ, ಇದು ಬೇಡ. ಸಿಂಪ್ಲಿಫಿಕೇಶನ್ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ನಂಬರ್ ಸಿಸ್ಟಮ್ ಇಂಪಾರ್ಟೆಂಟ್. ಸೊ ಸಿಂಪ್ಲಿಫಿಕೇಶನ್, ನಂಬರ್ ಸಿಸ್ಟಮ್, ಇಷ್ಟನ್ನ ನೋಡ್ಕೊಳ್ಳಿ ಆಯ್ತಾ. ಇದಾದ ನಂತರ ಇವರಲ್ಲೇ ನೋಡಿ, ನಾನು ಮ್ಯಾಕ್ಸಿಮಮ್ ಹೇಳಿರ್ತಕ್ಕಂಥದ್ದು ಎಲ್ಲ ಕವರ್ ಆಗಿದೆ. ಮತ್ತೆ ಹಿಂದಿ ಇಂಗ್ಲಿಷ್ ಯೂಸ್ ಮಾಡ್ತಾರೆ, ಅರ್ಥ ಆಗುತ್ತೆ ರೀ. ಕನ್ನಡದವ್ರು ಇದ್ರು 1-2 ಕ್ವಶನ್ ನೋಡೋ ಅಷ್ಟೊತ್ತಿಗೆ ಅವ್ರು ಕೊಡೋ ಸ್ಟೈಲಲ್ಲಿ ಅರ್ಥ ಆಗುತ್ತೆ. 1
ಎರಡನೇದಾಗಿ ಇವ್ರದೇ ಚಾನಲ್ ಅಲ್ಲಿ ಬೇರೆ ಕಡೆನೂ ಸಿಗುತ್ತೆ, ಅದನ್ನು ಹೊರತುಪಡಿಸಿದ್ರೆ ಇನ್ನೂ ಒಂದಿದೆ. ಓಕೆ, ನೆಕ್ಸ್ಟ್ ನೋಡಿ, ಮತ್ತೆ ಮತ್ತೆ ಇದು ಕೂಡ ಅಷ್ಟೇ, ಕರಿಯರ್ ಡಿಫೈನರ್ ಅಲ್ಲೇನೆ ಮತ್ತೊಂದು ಪ್ಲೇ ಲಿಸ್ಟ್ ಇದೆ ತಮಗೆ. ಏನಂತ ಇದೆ ಅಂದ್ರೆ ಒನ್ ವಿಡಿಯೋ ಒನ್ ಚಾಪ್ಟರ್ ಅಂತ, ಒನ್ ವಿಡಿಯೋ ಒನ್ ಚಾಪ್ಟರ್ ಅಂತ ಹೇಳಿ. ಅಲ್ಲೂ ಕೂಡ ತಮಗೆ ಸಿಂಪ್ಲಿಫಿಕೇಶನ್ ಇದೆ, ಒನ್ ವಿಡಿಯೋ ಒನ್ ಚಾಪ್ಟರ್ ಕಂಪ್ಲೀಟ್. ನೆಕ್ಸ್ಟು ಅದು ಬಿಟ್ರೆ ನಂಬರ್ ಸೀರೀಸ್ ಒನ್ ವಿಡಿಯೋ ಇದೆ, ನಂಬರ್ ಸೀರೀಸ್. ನೆಕ್ಸ್ಟು ಅದೆರಡು ನೋಡ್ಕೊಳ್ಳಿ. ಟ್ರೈನ್ ಪ್ರಾಬ್ಲಮ್ಸ್ ಕೊನೆಯಲ್ಲಿ ನೋಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಅದು ನೋಡ್ಕೊಳ್ಳಿ. ಪ್ರಾಫಿಟ್ ಅಂಡ್ ಲಾಸ್ ಒಂದು ಚಾಪ್ಟರ್ಗೆ ಒಂದು ಇದು ಕಂಪ್ಲೀಟ್, ಇದು ನೋಡ್ಕೊಳ್ಳಿ. ಟೈಮ್ ಅಂಡ್ ವರ್ಕ್ ಕೊನೆಯಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಪರ್ಮಿಟೇಷನ್ ಬೇಡ, ಪ್ರಾಬಬಿಲಿಟಿ ಬೇಡ, ಅಂದರೆ ಅವು ಬೇಕು ಎಕ್ಸಾಮ್ಗೆ, ಬಟ್ ಈಗ ನೀವು ನೋಡಿದ್ರೆ ಅರ್ಥ ಆಗಲ್ಲ ಅಂತ ಅಷ್ಟೇ. ಸೊ ಅದು ಇದರಲ್ಲಿ ಎರಡು ನೋಡ್ಕೊಳ್ಳಿ. ಅಂದರೆ ಇದು ಕೂಡ ಇರೋದು ಕರಿಯರ್ ಡಿಫೈನರ್ ಅಲ್ಲಿ. ಕರಿಯರ್ ಡಿಫೈನಲ್ಲಿ ಒಂದು ಕಂಪ್ಲೀಟ್ ಅರ್ಥಮೆಟಿಕ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ. ಅದನ್ನ ಬಿಟ್ರೆ ಇನ್ನೊಂದು ಒನ್ ವಿಡಿಯೋ ಒನ್ ಚಾಪ್ಟರ್ ಅಂತ ಒಂದಿದೆ. ಅದ್ರ ಜೊತೆಗೆ ಇನ್ನೂ ಒಬ್ರದ್ದಿದೆ, ಅದು ಕೂಡ ಫ್ರೀ ಕ್ಲಾಸಸ್. ಎಸ್, ಅದು ಯಾವ ಯೂಟ್ಯೂಬ್ ಚಾನಲ್ ಅಂದರೆ ಬೈ ಅಡ್ಡ 24/7, ಕನ್ನಡದಲ್ಲ ಇದು. ಬೈ ಯಾವುದು ಅಡ್ಡ 247 SSC ಮಾಡ್ತಾ ಇರ್ತಕ್ಕಂಥವ್ರು. ಅಲ್ಲೂ ಕೂಡ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಹೆಸರು ರೀಸನಿಂಗ್ ಅಂತ. ಫೌಂಡೇಶನ್ 0 to ಹೀರೋ ಅಂತೇಳಿ ರೀಸನಿಂಗ್ ಅಂತೇಳಿ ಒಂದು ಇದೆ ಪ್ಲೇ ಲಿಸ್ಟು. ಆ ಪ್ಲೇ ಲಿಸ್ಟ್ಗೆ ಹೋದರೆ ಪಜಲ್ಸ್ ತುಂಬ ಇದಾವೆ, ಬೇಡ. ಇಲ್ಲಿ ನಾನು ನಿಮ್ಗೆ ಯಾವ್ಯಾವ ಟಾಪಿಕ್ ಹೇಳ್ಕೊಟ್ನೋ ಆ ಟಾಪಿಕ್ ಅನ್ನು ನೋಡ್ತಾ ಬನ್ನಿ. ತುಂಬಾ ಪಜಲ್ಸ್ ಇದೆ. ಸೀಟಿಂಗ್ ಅರೇಂಜ್ಮೆಂಟ್ ನಾನು ನಿಮ್ಗೆ ಹೇಳಿದ್ನಲ್ವ, ಸೀಟಿಂಗ್ ಅರೇಂಜ್ಮೆಂಟ್ ಒಂದು 2-3 ಟೈಪ್ ನೋಡ್ಕೊಳ್ಳಿ ಸಾಕು, ಜಾಸ್ತಿ ಈಗ ನೋಡ್ಲಿಕ್ಕೆ ಆಗಲ್ಲ. ಡೈರೆಕ್ಷನ್ ಡಿಸ್ಟೆನ್ಸ್, ಡೈರೆಕ್ಷನ್ಸ್ ಒಂದು ಕ್ವಶನ್ ನೋಡ್ಕೊಳ್ಳಿ, ಈಸಿ ಇರುತ್ತೆ. ಆರ್ಡರ್ ಅಂಡ್ ಟ್ರ್ಯಾಕಿಂಗ್ ಒಂದು ಕ್ವಶನ್ ಬಂದಿದೆ, ಬಟ್ ಬೇಡ. ನಾನು ಹೇಳಿರೋ ಇಂಟು ಟಾಪಿಕ್ ಅನ್ನು ನೋಡ್ಕೊಳ್ಳಿ. ಅದಾದ್ಮೇಲೆ ಬ್ಲಡ್ ರಿಲೇಷನ್ಸ್ ಇಂಪಾರ್ಟೆಂಟ್. ದೆನ್ ಬ್ಲಡ್ ರಿಲೇಷನ್ಸ್ ಇನ್ನೊಂದು ಚಾಪ್ಟರ್ ಇದೆ ಇಲ್ಲಿ, ಇದು ಇಂಪಾರ್ಟೆಂಟ್. ಬ್ಲಡ್ ರಿಲೇಷನ್ಸ್ ಅದೊಂದು 3 ನೋಡ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಮತ್ತೆ ಕೋಡಿಂಗ್ ಡಿಕೋಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು 2 ಚಾಪ್ಟರ್ ನೋಡ್ಲೇಬೇಕು, ಬಿಕಾಸ್ 5 ಕ್ವಶನ್ ಕೇಳಿದರೆ. ಕೋಡಿಂಗ್ ಡಿಕೋಡಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟ್ ಆಲ್ಫಾ ಮತ್ತೆ ನ್ಯೂಮರಿಕ್ ಸೀರೀಸ್ ಅಂತ ಹೇಳಿ, ಇದರಲ್ಲೂ ಕೂಡ ಕ್ವಶನ್ ಆಗಿದೆ, ಅದನ್ನ ನೋಡ್ಕೊಳ್ಳಿ. ಇಷ್ಟು ಸಾಕು, ಇನ್ಯಾವುದು ಬೇಡ. ನನಗೇನು ಹೇಳಿದ್ನಲ್ವ ಇಷ್ಟು ಸಾಕು. ಎಸ್ ಇಷ್ಟು ಸಾಕು. Just a minute. Okay.
ಓಕೆ, ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸತಿ ವಿಡಿಯೋ ನೋಡಿ ಆಯ್ತಾ. ಈಗ ಬರೋಣ. ಎಸ್, ನನ್ನ ಮೆಂಟರ್ಶಿಪ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಇದನ್ನ ಕೊಡ್ತೀನಿ ಎಲ್ಲವೂ, ಮತ್ತೆ ಟೆಸ್ಟ್ ಸೀರೀಸ್ ತೆಗೆದುಕೊಂಡವ್ರಿಗೂ ಕೂಡ ಇದನ್ನ ಕೊಡ್ತೀನಿ. ಡೋಂಟ್ ವರಿ, ಯಾರಾದ್ರೂ ಬರ್ಕೊಳ್ಳೋರು ಇದ್ರು ಕೂಡ ಬರ್ಕೊಳ್ಳಿ. ಈಗ ಬ್ಯಾಕ್ಗ್ರೌಂಡ್ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ. ನಿಮ್ ಡೌಟ್ಸ್ ಅನ್ನ ತೆಗೆದುಕೊತೀನಿ, ಒಂದೆರಡು ನಿಮಿಷ. ಸರ್ ಸೈನ್ಸ್ ಇಂಪಾರ್ಟೆಂಟ್ ಟಾಪಿಕ್ ಹೇಳಿ. ಓಕೆ, ಡನ್. ನಾನು ನೆಕ್ಸ್ಟು ಸೈನ್ಸ್ ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ನಾನು ಸೈನ್ಸ್ ಒಂದು ಬುಕ್ ರೆಡಿ ಮಾಡ್ತಾ ಇದ್ದೀನಲ್ವಾ. ಸೊ ಅದು ಸ್ವಲ್ಪ ಲೇಟ್ ಆಗ್ಬೋದು, ಒಂದು ವೀಕ್ ಅಥವಾ 10 days ಒಳಗಡೆ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಕರ್ನಾಟಕ ಹಿಸ್ಟ್ರಿ ಆಯಿತು, ಕರ್ನಾಟಕ ಜಿಯೋಗ್ರಫಿ ಹೇಳಿದ್ದೀನಿ, ಇವತ್ತು ಮೆಂಟಾಲಿಟಿ ಹೇಳಿದ್ದೀನಿ. ಇಲ್ಲಿ 3 ಆಯಿತು: ಎಕನಾಮಿ, ಎನ್ವೈರನ್ಮೆಂಟು, ಕಾನ್ಸ್ಟಿಟ್ಯೂಷನು, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಇನ್ನು 5 ಹೇಳ್ಬೇಕು, ಅದನ್ನು ಕೂಡ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನ ಹೇಳ್ತೀನಿ. ಅಣ್ಣ ನಾನು ಈಶ್ವರ್ಗಿರಿ ಕೋರ್ಸ್ ತೆಗೆದುಕೊಂಡಿದ್ದೀನಿ. ಯಾರ್ದಾದ್ರು ಓಕೆ, ನೀವು ಯಾರ್ದಾದ್ರು ನೋಡಿ, ತೊಂದರೆ ಇಲ್ಲ. ನಾನು ಹೇಳಿದ್ನಲ್ಲ, ಫ್ರೀಯಾಗೇ ಇದೆ, ಅದು ಅವೈಲಬಲ್ ಇದೆ. ಯಾವುದಕ್ಕೆ ಸರ್ ಸೆಕೆಂಡ್ ಪೇಪರ್? ಮನೋಜ್ ಸರ್, ಕಮ್ಯುನಿಕೇಶನ್ ಒಂದು ಹೇಳ್ಕೊಡ್ಬೇಕಾ ನಾನು? ಓಕೆ, ಡನ್, ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ. ಮತ್ತೆ ಇನ್ನೊಂದು ಕಮ್ಯುನಿಕೇಶನ್ ಕ್ಲಾಸಸ್ಸನ್ನು ಕೂಡ ಲಾಂಚ್ ಮಾಡ್ತೀನಿ. ತುಂಬಾ ಪ್ರೈಸ್ ನಾನು ಇಡಲ್ಲ, ನಾನು ಇಡೋದೇ 499 ಅಷ್ಟೇ. ಅದು ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಟಾಪ್ ಫ್ಯಾಕಲ್ಟಿ ಹತ್ರನೇ ನಾನು ಮಾಡಿಸ್ತೀನಿ. ನಿಮಗೆ ಕೋಚಿಂಗ್ ಸೆಂಟರ್ ಅವ್ರು ಏನು ಪೇ ಮಾಡ್ತಾರೆ ಫ್ಯಾಕಲ್ಟಿ, ಅದಕ್ಕಿಂತ ಜಾಸ್ತಿನೇ ಪೇ ಮಾಡಿ ನಾನು ಮಾಡಿಸ್ತೀನಿ. ಡೋಂಟ್ ವರಿ. ನೆಕ್ಸ್ಟು ಬೇರೆ ಏನು ಡೌಟ್ಸ್ ಇಲ್ಲಲ್ವಾ? ಓಕೆ, ನಾನು ನೋಡ್ಬೋದಾ? ಓಕೆ, ಲಾಸ್ಟ್ 1 minute ಟೈಮನ್ನು ಕೊಡ್ತೀನಿ. ಏನಾದರೂ ಇದ್ರೆ ಕೇಳೋದಿದ್ರೆ ಕೇಳಿ, ಅದರ್ವೈಸ್ ನಾನು ನೋಡ್ತಾ ಇದ್ದೀನಿ. ರವಿರಾಜ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಗೆ ಕಲೆಕ್ಟ್ ಮಾಡೋದು? ಸರ್, ನನ್ನ ಹತ್ರ ಒಂದು 250 to 300 ಕ್ವಶನ್ ಪೇಪರ್ ನಾನು ಹುಡುಕಿ ಇಲ್ಲೂ ಇದೆ, ಒಂದಿಷ್ಟಿದೆ. ನಮ್ಮ ಮನೇಲಿ ಒಂದಿಷ್ಟಿದೆ, ನಾನು ತೋರಿಸ್ಲಿಕ್ಕೆ ಆಗ್ತಿಲ್ಲ ನಿಮ್ಗೆ. ಒಂದಿಷ್ಟಿದೆ ಪೇಪರ್. ನಾನು ನಿಮಗೆ ನನಗೊಂದು ಸ್ವಲ್ಪ ಸಮಯ ಕೊಡಿ, ನೀಟಾಗಿ ಡಿಕೋಡ್ ಮಾಡಿ ಅಷ್ಟು ಕ್ವಶನ್ ಪೇಪರ್ನು ಕೂಡ ಯಾವ್ದು ಓದಬೇಕು, ಏನು ಮಾಡಬೇಕು ಎಲ್ಲವನ್ನು ಕೂಡ ನಿಮಗೊಂದು ಬುಕ್ಸ್ ಬಿಡ್ತಾ ಇದ್ದೀನಿ. ಒನ್ ಸ್ಟಾಪ್ ಸೊಲ್ಯೂಷನ್, ತಲೆಕೆಡಿಸ್ಕೊಬೇಡಿ. ಇದು ಕಮ್ಯುನಿಕೇಶನ್ ಅನ್ನ ನಾನು ನೆಕ್ಸ್ಟ್ ವೀಕಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವ್ರಿಗೆ ಕೆಮಿಸ್ಟ್ರಿ ಫಿಸಿಕ್ಸ್ ಇದೆಯಲ್ವಾ, ಆಗಲಿ ಅಥವಾ ನೆಕ್ಸ್ಟ್ ವೀಕಲ್ಲೇ ಮೇ ಬಿ ನಾನು ಲಾಂಚ್ ಮಾಡಿಸ್ತೀನಿ ಕೋರ್ಸ್. ಅದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಕವರೇಜ್ ಆಗ್ತದೆ, ಕಾಂಪ್ರಹೆನ್ಸಿವ್ ಆಗಿ ಒಂದು 10 ದಿನ ಮುಗಿಸ್ಕೊಡ್ಬೇಕು, ಆ ರೀತಿ ಒಂದು ವ್ಯವಸ್ಥೆ ಮಾಡ್ತೀನಿ. ನನಗೆ ಗಂಟ್ಲು ಸರಿ ಇಲ್ಲ ಸರ್, ನಾನು ಮಾಡೋದು ಲೇಟ್ ಆಗುತ್ತೆ ಅಂತಾನೆ ಬೇರೆಯವ್ರ ಹತ್ರ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಕೂಡ ಟಾಪ್ ಫ್ಯಾಕಲ್ಟಿ, ಡೋಂಟ್ ವರಿ. ಓಕೆ, ಬಾಯ್, ಸಿ ಯು.